ಇನ್ಸ್ಟಾ KS ವತಿಯಿಂದ KPSC ನಡೆಸುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕರ್ನಾಟಕದ ಪ್ರಚಲಿತ ಘಟನೆಗಳ ಮ್ಯಾರಥಾನ್ ಸೀರೀಸನ್ನು ನಾವು ಮಾಡ್ತಾ ಇದ್ವಿ. ಇದು 4ನೇ ಎಪಿಸೋಡು. ಸೊ ಬಹುಶಃ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಗುಡ್ ರೆಸ್ಪಾನ್ಸ್, ಒಂದು ಒಳ್ಳೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಕ್ಲಾಸಸ್ ನೋಡ್ತಾ ಇದ್ದಾರೆ. ಓಕೆ, ಎಸ್, ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲೂ ಕೂಡ ತಿಳಿಸಿದ್ದಾರೆ. ಸೊ ಒಳ್ಳೆಯ ಉತ್ತಮ ಪ್ರತಿಕ್ರಿಯೆ ಅಂತ ಹೇಳ್ತಾ ಅದು ಮುಂದುವರಿದ ಭಾಗ ಮತ್ತು ಈ ವಿಶೇಷವಾಗಿರುವಂಥ ಸರಣಿಗಳನ್ನು ವಿನಯ್ ಸರ್ ಸಾರಥ್ಯದಲ್ಲಿ ನಾವು ಮಾಡ್ತಾ ಇದ್ದೀವಿ. ಸೊ ಇದು ಕರ್ನಾಟಕ ರಾಜ್ಯದ ಗ್ರಾಮೀಣ ಅಭ್ಯರ್ಥಿಗಳು, ಬಡ ಅಭ್ಯರ್ಥಿಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರು ಮಾಡುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕೊಡಬೇಕು ಅಂಥೇಳಿ ಈ ವಿಶೇಷವಾಗಿರುವಂಥ ಸರಣಿಗಳನ್ನು ಮಾಡ್ತಾಯಿದ್ದೀವಿ. ಮತ್ತು ಯೂಶ್ವಲಿ ಏನಾಗುತ್ತೆ, ಕರ್ನಾಟಕ ಕರೆಂಟ್ ಅಫೇರ್ಸಿಗೆ ಬಹುದೊಡ್ಡ ಲ್ಯಾಕ್ಯೂನ ಇದೆ. ಅಂದರೆ ಎಲ್ಲ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳು ಒಂದು ಕಡೆ ಸಿಗಲ್ಲ ಅಂತ. ಸೊ ಆ ಲ್ಯಾಕ್ಯೂನನ್ನು ಫಿಲ್ ಮಾಡುವಂಥ ಪ್ರಯತ್ನ ಮಾಡಿದ್ದೀವಿ. ಸೊ ಇದು ವಿಶೇಷವಾಗಿ ಕರ್ನಾಟಕ ಕರೆಂಟ್ ಅಫೇರ್ಸ್ ಮ್ಯಾರಥಾನ್ ಸೀರೀಸ್. ಸೊ ಇದು ಇಷ್ಟ ಆಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ನೀವು ಕೂಡ ವಿಚಾರಗಳನ್ನು ತಿಳ್ಕೊಳ್ಳಿ ಮತ್ತು ಬೇರೆಯವ್ರ ವಿಚಾರವನ್ನು ಮುಟ್ಟಿಸಿ ಅಂತ ಹೇಳ್ತಾ ಸೊ ಮುಂದಿನ ಟಾಪಿಕಿಗೆ ಬಂದುಬಿಡ್ತೀನಿ ನಾನು. ಓಕೆ, ಸೊ ಎಸ್, ನನ್ನೇ ಕರ್ನಾಟಕ ಎನರ್ಜಿ ಎಫಿಷಿಯನ್ಸಿ ಆ್ಯಕ್ಷನ್ ಪ್ಲ್ಯಾನ್ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ನಾನು ರಿನ್ಯೂವೇಬಲ್ ಎನರ್ಜಿ, ನವೀಕರಿಸಬಹುದಾದ ಇಂಧನಗಳ ಕುರಿತಂತೆ ಮಾತಾಡಿದ್ವಿ. ಆ್ಯಂಡ್ ಸೋಲಾರ್ ಎನರ್ಜಿನ ಪ್ರಮೋಟ್ ಮಾಡುವಂಥ ಭಾರತ ಸರ್ಕಾರದ ಇತ್ತೀಚಿನ ಪ್ರಯತ್ನಗಳ ಬಗ್ಗೆ ಮಾತಾಡಿದ್ವಿ. ಸೊ ಅದೇ ರೀತಿಯಲ್ಲಿ ಇವತ್ತು ನಾವು ಅದ್ರ ಮುಂದುವರಿದ ಭಾಗ ನಾವು ಮಾತಾಡ್ತಾ ಇದ್ದೀವಿ. ಸೊ ಬಸವ ಮತ್ತು ಪಂಪ ಪ್ರಶಸ್ತಿಗಳು 2023-24 ನೋಡಿ, ಒಂದು ವಿಚಾರ ಗಮನಿಸಬೇಕು. ಇದು ಕರ್ನಾಟಕ ಸರ್ಕಾರ ನೀಡುವಂಥ ಪ್ರಶಸ್ತಿ, ಖಾಸಗಿ ಪ್ರಶಸ್ತಿ ಅಲ್ಲ. ಈಗ ನೀವು ಗಮನಿಸಿದ್ರೆ, ಈಗ ಇಲ್ಲಿ ಬಂದು ಈಗ ಈ ಸ್ಲೈಡಲ್ಲಿ ನೀವೇನು ನೋಡ್ತೀರಾ, ಕುವೆಂಪು ರಾಷ್ಟ್ರೀಯ ಪುರಸ್ಕಾರ ಪ್ರಶಸ್ತಿ ಇದೆಯಲ್ಲ, ಇದು ಸರ್ಕಾರ ಕೊಡಲ್ಲ. ಆದರೆ ಬಸವ ಮತ್ತು ಪಂಪ ಪ್ರಶಸ್ತಿಯನ್ನು ಸರ್ಕಾರ ಕೊಡುತ್ತೆ. ಓಕೆ, ಸೊ ಎರಡೂ ಪ್ರಶಸ್ತಿಗಳನ್ನು ಡಿಸ್ಕಸ್ ಮಾಡೋಣ, ತೊಂದರೆ ಏನಿಲ್ಲ. ಓಕೆ, ಸೊ ಭಾಳ ಇಂಪಾರ್ಟೆಂಟ್ ಓಕೆ, ಸೊ ಬಸವ ಮತ್ತು ಪಂಪ ಪ್ರಶಸ್ತಿಯನ್ನು ಮೊದಲನೇದು ಕೊಡುವಂಥ ಇಲಾಖೆ ಯಾವುದು? ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಡಿಪಾರ್ಟ್ಮೆಂಟ್ ಆಫ್ ಕನ್ನಡ ಆ್ಯಂಡ್ ಕಲ್ಚರ್ ಅಂತಿದೆ. ಡಿಪಾರ್ಟ್ಮೆಂಟ್ ಆಫ್ ಕಲ್ಚರ್, ಕನ್ನಡ ಆ್ಯಂಡ್ ಕಲ್ಚರ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಇದು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಲಾಗುವ ಅತ್ಯುನ್ನತ ಪ್ರಶಸ್ತಿ, ಫೀಲ್ಡ್ ಆಫ್ ಲಿಟ್ರೇಚರ್. ಓಕೆ, ಸಾಹಿತ್ಯ ಕ್ಷೇತ್ರಕ್ಕೆ ನೀಡಲಾಗುವಂಥ ಅತ್ಯುನ್ನತ ಪ್ರಶಸ್ತಿ ಇದು. ಓಕೆ, ಸೊ ಗಿವನ್ ಬೈ ಡಿಪಾರ್ಟ್ಮೆಂಟ್ ಆಫ್ ಕನ್ನಡ ಆ್ಯಂಡ್ ಕಲ್ಚರ್ ಅಂತ ಹೇಳ್ತೀವಿ. ಈ ಪ್ರಶಸ್ತಿ ಸ್ಥಾಪಿತ ಆಗಿದ್ದು 1987ರಲ್ಲಿ. ಈ ಪ್ರಶಸ್ತಿ ಮೊದಲ ಬಾರಿಗೆ ಸಿಕ್ಕಿದ್ದು ಕುವೆಂಪು ಅವ್ರಿಗೆ, ರಾಷ್ಟ್ರಕವಿಯಾಗಿರುವಂಥ ಕುವೆಂಪು ಅವ್ರಿಗೆ ಮೊದಲ ಪ್ರಶಸ್ತಿ ಸಿಕ್ಕಿದ್ದು. ಈಗ 2023 ಮತ್ತು 2024ರಲ್ಲಿ ಯಾರಿಗೆ ಸಿಕ್ಕಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಾನು ನಿಮಗೆ ನೋಡಿ, ಈ ಪ್ರಶಸ್ತಿಗಳನ್ನು ಯಾವ ರೀತಿ ಓದಬೇಕು ಅಂತೇಳಿ ಒಂದು ಸ್ಟ್ರಕ್ಚರ್ ಕೊಟ್ಬಿಡ್ತೇವೆ. ಸಾಕಷ್ಟು ಪ್ರಶಸ್ತಿಗಳು ಬರ್ತಿರುತ್ತೆ. ಸರ್ ಹೆಂಗೆ ಸರ್, ಯಾವ ರೀತಿಲಿ ಓದಿದ್ರೆ ನಮಗೆ ನೆನಪಿರುತ್ತೆ? ಓಕೆ, ಫಸ್ಟು ಅದರ ಹೆಸರು ಇಂಪಾರ್ಟೆಂಟು, ಹೆಸರು, ನೇಮ್. ಓಕೆ, ನೇಮ್. ಎರಡನೇದು ಪ್ರಶಸ್ತಿ ಪ್ರದಾನ ಮಾಡುವ ಸಂಸ್ಥೆ. ಓಕೆ, ಅವಾರ್ಡಿಂಗ್ ಆರ್ಗನೈಸೇಷನ್ ಬರ್ಕೋಬೇಕಿದನ್ನು. ಓಕೆ, ಅವಾರ್ಡಿಂಗ್ ಆರ್ಗನೈಸೇಷನ್, ಪ್ರಶಸ್ತಿ ಪ್ರದಾನ ಮಾಡುವ ಸಂಸ್ಥೆ. ಮತ್ತು ಪ್ರಶಸ್ತಿ ಪುರಸ್ಕೃತರು, ಅವಾರ್ಡಿ, ಪ್ರಶಸ್ತಿ ಪುರಸ್ಕೃತರು. ಅದು ಮತ್ತು ಲಾಸ್ಟಿಗೆ ಉದ್ದೇಶ, ಆಬ್ಜೆಕ್ಟಿವ್ ಅಥವಾ ಫೀಲ್ಡ್ ಅಂತ ಕರಿತೀವಿ. ಆಬ್ಜೆಕ್ಟಿವ್ ಅಥವಾ ಫೀಲ್ಡ್, ಉದ್ದೇಶ ಅಥವಾ ಕ್ಷೇತ್ರ ಇಂಪಾರ್ಟೆಂಟ್. ಓಕೆ, ಸೊ ನೋಡಿ, ಇಲ್ಲಿ ನಾನು ಹೆಸರು ತೊಗೋತಾ ಇದ್ದೀನಿ. ಸೊ ಬಸವ ಮತ್ತು ಪಂಪ ಪ್ರಶಸ್ತಿ, ಬಸವ ಮತ್ತು ಪಂಪ ಪ್ರಶಸ್ತಿ. ಓಕೆ, ಪ್ರಶಸ್ತಿ ಪ್ರದಾನ ಮಾಡುವಂಥ ಸಂಸ್ಥೆ ಬಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಸರ್ಕಾರ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಸರ್ಕಾರ. ಪುರಸ್ಕೃತರು ನೋಡಿ, ಇಬ್ಬರು ಕೊಟ್ಟಿದ್ದೀವಿ. ಸೊ ಈ ಬಾರಿ ಬಸವ ಪ್ರಶಸ್ತಿನ ಪಡೆದಿರುವಂಥ ವ್ಯಕ್ತಿ ಪ್ರೊಫೆಸರ್ ಮಹದೇವಪ್ಪ, ಮಾನವ ಹಕ್ಕುಗಳ ಹೋರಾಟ ಮಹದೇವಪ್ಪ. ಪಂಪ ಪ್ರಶಸ್ತಿಯನ್ನು ಪಡ್ಕೊಂಡಿರೋದು ನಾ ಡಿಸೋಜಾ. ಓಕೆ, ಸೊ ಇವರು ಪ್ರಶಸ್ತಿ ಪುರಸ್ಕೃತರು. ಓಕೆ, ಪ್ರಶಸ್ತಿ ಪುರಸ್ಕೃತ. ಉದ್ದೇಶ ಆಲ್ರೆಡಿ ಹೇಳಿದ್ದೀನಿ, ಸಾಹಿತ್ಯ ಕ್ಷೇತ್ರಕ್ಕೆ ನೀಡಲಾಗುವಂಥ ಪ್ರಶಸ್ತಿಯನ್ನು. ಸೊ ಈ ಥರ ಒಂದು ಸ್ಟ್ರಕ್ಚರ್ ಇಟ್ಕೊಂಡು ಓದಿ ಯಾವಾಗ. ಓಕೆ, ಸ್ಟ್ರಕ್ಚರ್ ಇಟ್ಕೊಂಡು ಓದಿ. ಓಕೆ, ಇದು ಈ ಟಾಪಿಕ್ಕು ನಾನು ನಿನ್ನೆ ಮಾಡಿಬಿಟ್ಟಿದ್ದೀನಿ, ಗ್ರೀನ್ ಎನರ್ಜಿ. ಓಕೆ, ಸೊ ಹಸಿರು ಇಂಧನದ ಕುರಿತಂತೆ ಕರ್ನಾಟಕ ಸರ್ಕಾರಕ್ಕೆ ಶಿಫಾರಸು ಕೊಡುವಂಥ ಸಮಿತಿ GV ಬಲರಾಮ ಕಮಿಟಿ. ಇದ್ರ ಬಗ್ಗೆ ನಾನು ಭಾಳ ಡೀಟೇಲಾಗಿ ಅಧ್ಯಯನ ಮಾಡಿದ್ದೀವಿ. ಯು ಕ್ಯಾನ್ ವಿಸಿಟ್ ಟು ದ ಓಲ್ಡರ್ ಕ್ಲಾಸ್. ಓಕೆ,
ಈಗ ನೆಕ್ಸ್ಟು ಕುವೆಂಪು ರಾಷ್ಟ್ರೀಯ ಪುರಸ್ಕಾರ 2023. ಕುವೆಂಪು ರಾಷ್ಟ್ರೀಯ ಪುರಸ್ಕಾರ 2023 ಇದು ಸರ್ಕಾರ ಪ್ರಶಸ್ತಿ ಕೊಡಲ್ಲ. ಓಕೆ, ಕುವೆಂಪು ಅವರ ಹೆಸರಲ್ಲಿ ಒಂದು ಟ್ರಸ್ಟೇ ಇದೆ. ಓಕೆ, ಎಸ್, ರಾಷ್ಟ್ರೀಯ ಕುವೆಂಪು ಪ್ರತಿಷ್ಠಾನ ಅಂತೇಳಿ ಒಂದು ಟ್ರಸ್ಟ್ ಇದೆ. ಇವತ್ತಿಗೂ ನೀವು ತೀರ್ಥಹಳ್ಳಿಗೆ ಹೋದರೆ, ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಗೆ ಹೋದರೆ, ಕುವೆಂಪು ಅವರ ಮನೆಯನ್ನು ಇದೇ ಟ್ರಸ್ಟ್ ಮ್ಯಾನೇಜ್ ಮಾಡುತ್ತೆ, ಇದೇ ಪ್ರತಿಷ್ಠಾನ ಮ್ಯಾನೇಜ್ ಮಾಡುತ್ತೆ. ಮತ್ತು ವೆಲ್ ಮೇಂಟೈನ್ಡ್ ಇದು, ಭಾಳ ಅದ್ಭುತವಾಗಿ ಅದನ್ನು ನಿರ್ವಹಣೆ ಮಾಡಿದ್ದಾರೆ. ಮತ್ತು ಇನ್ಫ್ಯಾಕ್ಟ್ ಒಂಥರ ಮ್ಯೂಸಿಯಮ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಕುವೆಂಪು ಅವ್ರ ಮನೆಯವ್ರನ್ನ. ತುಂಬ ಚೆನ್ನಾಗಿದೆ. ಸೊ ರಾಷ್ಟ್ರೀಯ ಕುವೆಂಪು ಪ್ರತಿಷ್ಠಾನ, ಇಲ್ಲೂ ಅಷ್ಟೇ ಪ್ರಶಸ್ತಿ ಹೆಸರು ಬಂದು ಓಕೆ ಕುವೆಂಪು ರಾಷ್ಟ್ರೀಯ ಪುರಸ್ಕಾರ. ಪ್ರಶಸ್ತಿ ಹೆಸರು ಬಂದು ಕುವೆಂಪು ರಾಷ್ಟ್ರೀಯ ಪುರಸ್ಕಾರ. ನೀವು ಪ್ರಶಸ್ತಿ ಪ್ರದಾನ ಮಾಡುವಂಥ ಸಂಸ್ಥೆ ಬಂದು ಎಸ್ ರಾಷ್ಟ್ರಕವಿ ಕುವೆಂಪು ಟ್ರಸ್ಟ್. ಓಕೆ, ಟ್ರಸ್ಟು 2013 ಪ್ರಶಸ್ತಿ ಎಸ್ಟಾಬ್ಲಿಷ್ ಮಾಡಲಾಯಿತು. ಯಾವ ಕ್ಷೇತ್ರಕ್ಕೆ ಕೊಡ್ತಾರೆ ನೋಡಿ, ಈಗ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಎಂಟನೇ ಪರಿಚ್ಛೇದ ಅಥವಾ 8ನೇ ಅನುಸೂಚಿ ಇದೆ, 8th ಶೆಡ್ಯೂಲ್. 8th ಶೆಡ್ಯೂಲಲ್ಲಿ 22 ಅಧಿಕೃತ ಭಾಷೆಗಳಿದ್ದಾವೆ, 22 ಅಫಿಷಿಯಲ್ ಲ್ಯಾಂಗ್ವೇಜಸ್. ಯಾವುದಾದ್ರೂ ಒಂದು ಭಾಷೆಯಲ್ಲಿ 22ರಲ್ಲಿ ಒಂದು ಭಾಷೆ ಆಗಿರಬೇಕು. ಆ ಭಾಷೆಯಲ್ಲಿ ಒಂದು ಅತ್ಯುತ್ತಮ ಸಾಹಿತ್ಯದ ಕೊಡುಗೆಯನ್ನು ಕೊಟ್ಟಿದ್ರೆ ಅವ್ರಿಗೆ ಪ್ರಶಸ್ತಿ ಕೊಡಲಾಗುತ್ತೆ. ಮತ್ತು ಕನ್ನಡಿಗರಿಗೆ ಕೊಡಬೇಕು ಅಂತೇನಿಲ್ಲ, ಇಟ್ ಕ್ಯಾನ್ ಬಿ ಗಿವನ್ ಟು ಅದರ್ ಲ್ಯಾಂಗ್ವೇಜಸ್ ಆಲ್ಸೋ. ಬಟ್ ಆ ಭಾಷೆ ಏನಾಗಿರಬೇಕು, 8th ಶೆಡ್ಯೂಲಲ್ಲಿ ಬರುವಂಥ 22 ಅಫಿಷಿಯಲ್ ಲ್ಯಾಂಗ್ವೇಜಸ್ಸಲ್ಲಿ ಒಂದಾಗಿರಬೇಕು. ಆಯಿತಾ? ಸರಿ, ಈ ಬಾರಿ ಯಾರಿಗೆ ಕೊಟ್ಟಿದ್ದೀವಿ? ಎಸ್, ಬೆಂಗಾಲಿ ಸಾಹಿತಿ ಆಗಿರುವಂಥ ಮತ್ತು ಶ್ರೇಷ್ಠ ಖ್ಯಾತ ಕಾದಂಬರಿಕಾರರಾಗಿರುವಂಥ ಶ್ರೀಶಂದು ಮುಖ್ಯೋಪಾಧ್ಯಾಯ ಅವರಿಗೆ ಕುವೆಂಪು ರಾಷ್ಟ್ರೀಯ ಪುರಸ್ಕಾರ ಪ್ರಶಸ್ತಿಯನ್ನು ಕೊಡಲಾಗಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಪ್ರಶಸ್ತಿಯ ಭಾಗವಾಗಿ ಅವ್ರಿಗೆ 5 ಲಕ್ಷ ರೂಪಾಯಿ ನಗದು ಬಹುಮಾನ, ಒಂದು ಬೆಳ್ಳಿ ಪದಕ ಮತ್ತು ಒಂದು ಫಲಕವನ್ನು ಕೊಡಲಾಗಿದೆ. ಸೊ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಶ್ರೀಶಂದು ಮುಖ್ಯೋಪಾಧ್ಯಾಯ. ಓಕೆ, ಇದು ಕುವೆಂಪು ರಾಷ್ಟ್ರೀಯ ಪುರಸ್ಕಾರ ಪ್ರಶಸ್ತಿ 2023. ಓಕೆ, ನೆಕ್ಸ್ಟ್. ಓಕೆ, ಸೊ ಇಲ್ಲಿ ನೋಡಿ ಭಾಳ ಇಂಪಾರ್ಟೆಂಟು. ಓಕೆ, ಇಲ್ಲಿ ಒಂದು ಟಾಪಿಕ್ ಎಕ್ಸ್ಪ್ಲೈನ್ ಮಾಡಲೇಬೇಕು, ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಓಕೆ, ಕೇಳಿಸ್ಕೊಳ್ಳಿ. ನಾನು ಒಂದು ಪದ ಬಳಸ್ತೀನಿ ಈಗ, ಡಿಸಾಸ್ಟರ್ ರೀಸೈಲೆನ್ಸ್ ಅಂತ ಒಂದು ಪದ. ಡಿಸಾಸ್ಟರ್ ರೀಸೈಲೆನ್ಸ್ ಕನ್ನಡದಲ್ಲಿ ವಿಪತ್ತು ಸ್ಥಿತಿಸ್ಥಾಪಕತ್ವ ಅಂತ. ಓಕೆ, ವಿಪತ್ತು ಸ್ಥಿತಿಸ್ಥಾಪಕತ್ವ, ಡಿಸಾಸ್ಟರ್ ರೀಸೈಲೆನ್ಸ್ ಅಥವಾ ಡಿಸಾಸ್ಟರ್ ರೀಸೈಲೆನ್ಸ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕೂಡ ಕರೆಯುತ್ತೆ. ವಿಪತ್ತು ಸ್ಥಿತಿಸ್ಥಾಪಕತ್ವ ಮೂಲಸೌಕರ್ಯ. ಓಕೆ, ಸೊ ಈ ಪದಕ್ಕೊಂದು ವಿಶೇಷವಾಗಿರುವಂಥ ಅರ್ಥ ಇದೆ. ಇನ್ನೊಮ್ಮೆ ಉಚ್ಚಾರಣೆ ಮಾಡ್ತೀನಿ, ಡಿಸಾಸ್ಟರ್ ರೀಸೈಲೆನ್ಸ್ ಇನ್ಫ್ರಾಸ್ಟ್ರಕ್ಚರ್ ಅಥವಾ ವಿಪತ್ತು ಸ್ಥಿತಿಸ್ಥಾಪಕತ್ವ ಮೂಲಸೌಕರ್ಯಗಳು ಅಂದರೆ ಏನು ಸರ್? ನೋಡಿ, ನಾವು ಎಂಥ ಇನ್ಫ್ರಾಸ್ಟ್ರಕ್ಚರ್ ಕಟ್ಟಬೇಕು ಅಂದರೆ, ರೋಡು, ರೈಲು, ಬ್ರಿಡ್ಜು, ಕಾಲುವೆಗಳು, ಇವೆಲ್ಲ ಇನ್ಫ್ರಾಸ್ಟ್ರಕ್ಚರ್. ನಾವು ಎಂಥ ಇನ್ಫ್ರಾಸ್ಟ್ರಕ್ಚರ್ ಕಟ್ಟಬೇಕು ಅಂತಂದರೆ, ಎಂಥದ್ದೇ ನೈಸರ್ಗಿಕ ವಿಪತ್ತುಗಳು ಬಂದರೂ ಕೂಡ, ನ್ಯಾಚುರಲ್ ಡಿಸಾಸ್ಟರ್ಸ್ ಎಷ್ಟೇ ಬಂದರೂ ಕೂಡ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಡ್ಯಾಮೇಜ್ ಆಗಬಾರ್ದು, ಆರ್ಥಿಕ ನಷ್ಟ ಆಗಬಾರ್ದು. ಇದನ್ನು ಡಿಸಾಸ್ಟರ್ ರೀಸೈಲೆನ್ಸ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರೀತಾರೆ. ಆಯಿತಾ? ಎಂಥದ್ದೇ ನ್ಯಾಚುರಲ್ ಡಿಸಾಸ್ಟರ್ಸ್ ಬಂದರೂ ಕೂಡ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಡ್ಯಾಮೇಜ್ ಆಗಬಾರ್ದು, ಆರ್ಥಿಕ ನಷ್ಟ ಆಗಬಾರ್ದು. ಇದಕ್ಕೆ ನಾವು ಡಿಸಾಸ್ಟರ್ ರೀಸೈಲೆನ್ಸ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರೀತೀವಿ. ಸೊ ಡಿಸಾಸ್ಟರ್ ರೀಸೈಲೆನ್ಸ್ ಇನ್ಫ್ರಾಸ್ಟ್ರಕ್ಚರ್ನ ಪ್ರಮೋಟ್ ಮಾಡಲಿಕ್ಕೋಸ್ಕರ ಭಾರತ 2019 ಒಂದು ಜಾಗತಿಕ ಒಕ್ಕೂಟವನ್ನು ಕಟ್ಟುತ್ತೆ. ಜಾಗತಿಕ ಒಕ್ಕೂಟವನ್ನು ಕಟ್ಟುತ್ತೆ. ಇದನ್ನು CDRI ಅಂತ ಕರಿತೀವಿ. ಮೊನ್ನೆ KS ಕ್ವಶನ್ ಆಗಿದೆ, 2024 KS ಪ್ರಶ್ನೆ. ಓಕೆ, ಕೊಯಲಿಷನ್ ಫಾರ್ ಡಿಸಾಸ್ಟರ್ ರೀಸೈಲೆನ್ಸ್ ಇನ್ಫ್ರಾಸ್ಟ್ರಕ್ಚರ್ ಅಂತ, ವಿಪತ್ತು ಸ್ಥಿತಿಸ್ಥಾಪಕತ್ವ ಮೂಲಸೌಕರ್ಯಗಳನ್ನು ಉತ್ತೇಜಿಸುವ ಜಾಗತಿಕ ಒಕ್ಕೂಟ. ಸೊ ಕೊಯಲಿಷನ್ ಫಾರ್ ಡಿಸಾಸ್ಟರ್ ರೀಸೈಲೆನ್ಸ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ಭಾರತ ಸ್ಥಾಪಿಸಿರುವಂಥ ಜಾಗತಿಕ ಒಕ್ಕೂಟಗಳಲ್ಲಿ ಇದು ಒಂದು. CDRI ಪ್ರಧಾನ ಕಚೇರಿ ನವದೆಹಲಿ. ಭಾಳ ಇಂಪಾರ್ಟೆಂಟ್, ಕೊಯಲಿಷನ್ ಫಾರ್ ಡಿಸಾಸ್ಟರ್ ರೀಸೈಲೆನ್ಸ್ ಇನ್ಫ್ರಾಸ್ಟ್ರಕ್ಚರ್ ಅಂತ. ಓಕೆ, ಸೊ ಇದು 2024 KS ಪ್ರಶ್ನೆ ಇದು. ಓಕೆ, ನೋಡಿ, ಈಗ ಕರ್ನಾಟಕದಲ್ಲೂ ಕೂಡ ಡಿಸಾಸ್ಟರ್ ರೀಸೈಲೆನ್ಸ್ ವಿಪತ್ತು ಸ್ಥಿತಿಸ್ಥಾಪಕತ್ವವನ್ನು ಉತ್ತೇಜನ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ಕೂಡ ಒಂದು ಯೋಜನೆ ತಂತು.
ಕರ್ನಾಟಕ ಮಲ್ಟಿ ಸೆಕ್ಟರ್ ಡಿಸಾಸ್ಟರ್ ಆ್ಯಂಡ್ ಕ್ಲೈಮೇಟ್ ರೆಸೈಲೆನ್ಸ್ ಪ್ರಾಜೆಕ್ಟ್ ಅಂತ ಕರಿತೀವಿ. ಓಕೆ, ಸೊ ಮಲ್ಟಿ ಸೆಕ್ಟರ್ ಡಿಸಾಸ್ಟರ್ ಆ್ಯಂಡ್ ಕ್ಲೈಮೇಟ್ ರೆಸೈಲೆನ್ಸ್ ಪ್ರಾಜೆಕ್ಟ್ ಅಂತ ಯಾಕೆ ಅಂತಂದರೆ ವಿಪತ್ತು ಸ್ಥಿತಿಸ್ಥಾಪಕತ್ವವನ್ನು ಉತ್ತೇಜನ ಮಾಡೋದು ಅಂತ. ಓಕೆ, ಸೊ ಇದ್ರ ಜೊತೆಗೆ ಓಕೆ, ನೆಕ್ಸ್ಟ್ ನ್ಯೂಸು. ಸೊ ಬ್ರ್ಯಾಂಡ್ ಮೈಸೂರು. ಸೊ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಮೈಸೂರು, ಕೇಳಿಸ್ಕೊಳ್ಳಿ, ಮೈಸೂರು ಟೂರಿಸಮನ್ನು ಬೂಸ್ಟ್ ಮಾಡಲಿಕ್ಕೋಸ್ಕರ ಒಂದು ವಿಶೇಷವಾಗಿರುವಂಥ ಲೋಗೋ ಬಿಡುಗಡೆ ಮಾಡಿತು. ಇದನ್ನು ಬ್ರ್ಯಾಂಡ್ ಮೈಸೂರು ಅಂತ ಕರಿತೀವಿ. ಓಕೆ, ನೋಡಿ, ಪ್ಯಾರಿಸ್ ಅಂತ ಒಂದು ಸಿಟಿ ಇದೆ ಫ್ರಾನ್ಸಲ್ಲಿ. ಪ್ಯಾರಿಸ್ ಅಂತ ಒಂದು ಸಿಟಿ ಇದೆ. ಆ ನಗರ ತನ್ನ 50% ಆಫ್ ದ GDPಯನ್ನು ಟೂರಿಸಮಿಂದ ತಗೊಳುತ್ತೆ. ಹಂಗೆ ನೋಡ್ಕೊಂಡ್ರೆ ಪ್ಯಾರಿಸಿಗೆ ಕಂಪೇರ್ ಮಾಡ್ಕೊಂಡ್ರೆ ಮೈಸೂರು ಯಾವುದಕ್ಕೂ ಕಮ್ಮಿ ಇಲ್ಲ. ಓಕೆ, ಮೈಸೂರು ಯಾವುದಕ್ಕೂ ಕಲ್ಚರಲ್ ಹೆರಿಟೇಜ್ ಇದೆ, ನ್ಯಾಚುರಲ್ ಹೆರಿಟೇಜ್ ಇದೆ, ಎಲ್ಲವೂ ಇದೆ. ಬಟ್ ಮೈಸೂರು ಟೂರಿಸಮಿಂದ ಎಷ್ಟು GDP ಜನರೇಟ್ ಮಾಡ್ತಿದ್ದೀವಿ? ಪ್ರಶ್ನಾರ್ಥಕ ಚಿಹ್ನೆ. ಹಾಗಾಗಿ ಈ ಸರಿಯಾದರೂ ಕೂಡ ಮೈಸೂರು ಟೂರಿಸಮನ್ನು ಬೂಸ್ಟ್ ಮಾಡಲಿಕ್ಕೆ, ಆ ಮೈಸೂರನ್ನ ಡೆವಲಪ್ ಮಾಡಲಿಕ್ಕೋಸ್ಕರ ಒಂದು ಬ್ರ್ಯಾಂಡ್ ಮೈಸೂರು ಅಂತಕ್ಕಂಥ ಲೋಗೋವನ್ನು ಬಿಡುಗಡೆ ಮಾಡಿದ್ವಿ. ಒಂದು ಗಮನಿಸ್ಬೇಕಿಲ್ಲಿ ನೋಡಿ, ಬ್ರ್ಯಾಂಡ್ ಮೈಸೂರ್ದು ಟ್ಯಾಗ್ಲೈನ್ ಏನು ಅಂತ ಪ್ರಶ್ನೆ ಕೇಳಿಬಿಡ್ತಾನೆ. ಅವರ್ ಹೆರಿಟೇಜ್ ಯುವರ್ ಡೆಸ್ಟಿನೇಷನ್. ಅವರ್ ಹೆರಿಟೇಜ್ ಯುವರ್ ಡೆಸ್ಟಿನೇಷನ್, ಇದು ಟ್ಯಾಗ್ಲೈನ್. ಭಾಳ ಚೆನ್ನಾಗಿದೆ. ಓಕೆ ಓಕೆ ಈಗ ಪ್ರಶ್ನೆ, ಈಗ ಟೂರಿಸಂ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತೆ ಯೋಜನೆಗಳನ್ನು ಡಿಸ್ಕಸ್ ಮಾಡೋಣ. ಆಯಿತಾ? ಟೂರಿಸಂ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂಥ ಭಾರತ ಸರ್ಕಾರದ ಯೋಜನೆಗಳು. ಸ್ವದೇಶ್ ದರ್ಶನ್ ಅಂತ ಒಂದು ಯೋಜನೆ ಇದೆ. ಸ್ವದೇಶ ದರ್ಶನ. ಓಕೆ, ಹೃದಯ ಯೋಜನೆ, ಹೃದಯ ಯೋಜನೆ, ಸ್ವದೇಶ್ ದರ್ಶನ, ಹೃದಯ ಯೋಜನೆ. ಓಕೆ, ಪ್ರಸಾದ ಯೋಜನೆ, ಪ್ರಸಾದ ಯೋಜನೆ. ದೇಖೋ ಅಪನಾ ದೇಶೋ, ದೇಖೋ ಅಪನಾ ದೇಶ್ ಕಾರ್ಯಕ್ರಮ. ಆಮೇಲೆ ಅಡಾಪ್ಟ್ ಎ ಹೆರಿಟೇಜ್ ಪ್ರೋಗ್ರಾಮ್ ಅಂತ ಒಂದಿದೆ. ಅಡಾಪ್ಟ್ ಎ ಹೆರಿಟೇಜ್ ಪ್ರೋಗ್ರಾಮ್ ಅಂತ ಒಂದಿದೆ. ಸೊ ದೇರ್ ಆರ್ ಮಲ್ಟಿಪಲ್ ಸ್ಕೀಮ್ಸ್ ಆನ್ ವಿಚ್ ಪ್ರಮೋಟ್ಸ್ ಟೂರಿಸಮ್. ಓಕೆ, ಸ್ವದೇಶ ದರ್ಶನ, ಹೃದಯ ಸ್ಕೀಮು, ಪ್ರಸಾದ ಯೋಜನೆ, ದೇಖೋ ಅಪನಾ ದೇಶು, ಅಡಾಪ್ಟ್ ಎ ಹೆರಿಟೇಜ್. ಸೊ ಒಂದೊಂದು ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ ಇವಾಗ. ಫಸ್ಟು ಸ್ವದೇಶ್ ದರ್ಶನ್ ತಗೊಳ್ಳೋಣ. ಓಕೆ, ಇಲ್ಲೇನಾಗುತ್ತೆ ನೋಡಿ, ಭಾರತದ ಪ್ರವಾಸೋದ್ಯಮ ತಾಣಗಳನ್ನು ಪಟ್ಟಿ ಮಾಡ್ತೀವಿ. ಓಕೆ, ಸೊ ಭಾರತದ ಪ್ರವಾಸೋದ್ಯಮ ತಾಣಗಳನ್ನು ಪಟ್ಟಿ ಮಾಡ್ತೀವಿ. ಪಟ್ಟಿ ಮಾಡಿ ವಿಷಯ ಆಧಾರಿತವಾಗಿ ಡಿವೈಡ್ ಮಾಡ್ತೀವಿ. ಅಂದರೆ ರಾಮನಿಗೆ ಸಂಬಂಧಪಟ್ಟ ಸ್ಥಳಗಳು, ಕೃಷ್ಣನಿಗೆ ಸಂಬಂಧಪಟ್ಟ ಸ್ಥಳಗಳು, ಅಂಬೇಡ್ಕರ್ಗೆ ಸಂಬಂಧಪಟ್ಟಂಥ ಸ್ಥಳಗಳು, ಕರಾವಳಿ ಪ್ರದೇಶಕ್ಕೆ ಸಂಬಂಧಪಟ್ಟ ಕರಾವಳಿ ಕೋಸ್ಟಲ್ ಟೂರಿಸಮ್ ಅಂತ ಕರಿಬೋದು, ವೈಲ್ಡ್ ಲೈಫಿಗೆ ಸಂಬಂಧಪಟ್ಟಿದ್ದು, ಗಾಂಧೀಜಿಯವರಿಗೆ ಸಂಬಂಧಪಟ್ಟಿದ್ದು. ಈ ಥರ ನೋಡಿ, ಭಾರತದ ಪ್ರವಾಸೋದ್ಯಮ ತಾಣಗಳನ್ನು ಪಟ್ಟಿ ಮಾಡಿ ಅದನ್ನು ವಿಷಯ ಆಧಾರಿತವಾಗಿ ಡಿವೈಡ್ ಮಾಡ್ತೀವಿ. ಇದನ್ನು ಸರ್ಕ್ಯೂಟ್ ಅಂತ ಕರಿತೀವಿ, ಸರ್ಕ್ಯೂಟ್ಸ್ ಅಂತ ಕರಿತೀವಿ. ಓಕೆ, ಫಾರ್ ಎಕ್ಸಾಂಪಲ್ ರಾಮಾಯಣ ಸರ್ಕ್ಯೂಟ್, ಮಹಾಭಾರತ ಸರ್ಕ್ಯೂಟ್, ಅಂಬೇಡ್ಕರ್ ಸರ್ಕ್ಯೂಟ್, ಗಾಂಧೀಜಿ ಸರ್ಕ್ಯೂಟ್, ಕೋಸ್ಟಲ್ ಸರ್ಕ್ಯೂಟ್, ವೈಲ್ಡ್ ಲೈಫ್ ಸರ್ಕ್ಯೂಟ್. ಓಕೆ, ಸರ್ಕ್ಯೂಟ್ ಬೇಸ್ಡ್ ಟೂರಿಸಮನ್ನು ಪ್ರಮೋಟ್ ಮಾಡುವಂಥ ಸ್ಕೀಮು ಸ್ವದೇಶ ದರ್ಶನ. ಭಾಳ ಇಂಪಾರ್ಟೆಂಟ್. ಸರ್ಕ್ಯೂಟ್ ಆಧಾರಿತ ಪ್ರವಾಸೋದ್ಯಮವನ್ನು ಉತ್ತೇಜಿಸುವಂಥ ಯೋಜನೆ ಸ್ವದೇಶ್ ದರ್ಶನ್, ಇದು ಒಂದು. ಎರಡನೇದು, ಓಕೆ, ಪಿಲಿಗ್ರಿಮ್ಸ್ ಅಂದರೆ ನಿಮಗೆ ಗೊತ್ತಿದೆ. ಪಿಲಿಗ್ರಿಮ್ಸ್ ಅಂದರೆ ಯಾತ್ರಾ ಸ್ಥಳಗಳು. ಯಾತ್ರಾ ಸ್ಥಳಗಳನ್ನು ಅಭಿವೃದ್ಧಿ ಮಾಡುವಂಥ ಯೋಜನೆ ಪ್ರಸಾದ ಯೋಜನೆ. ಓಕೆ, ಡೆವಲಪ್ಮೆಂಟ್ ಆಫ್ ಪಿಲಿಗ್ರಿಮ್ಸ್. ಸೊ ಕೆಲವು ಎಕ್ಸಾಮ್ಸಲ್ಲಿ ಪ್ರಸಾದ್ ಸ್ಕೀಮ್ದು ಈ ಅಬ್ರಿವೇಷನ್ ಕೇಳಿದ್ದಾನೆ, ಆಕ್ರೋನಿಮ್, ವಿಸ್ತೃತ ರೂಪ. ಪಿಲಿಗ್ರಿಮೇಜ್ ರೆಜುವಿನೇಷನ್ ಆ್ಯಂಡ್ ಸ್ಪಿರಿಚುವಲ್ ಆಗ್ಮೆಂಟೇಷನ್ ಡ್ರೈವ್ ಅಂತ ಕರಿತೀವಿ. ಪಿಲಿಗ್ರಿಮೇಜ್ ರೆಜುವಿನೇಷನ್ ಆ್ಯಂಡ್ ಸ್ಪಿರಿಚುವಲ್ ಆಗ್ಮೆಂಟೇಷನ್ ಡ್ರೈವ್, ಯಾತ್ರಾ ಸ್ಥಳಗಳ ಅಭಿವೃದ್ಧಿ. ಇನ್ನೊಂದಿದೆ ದೇಖೋ ಅಪನಾ ದೇಶ್ ಅಂತ ಕರಿತೀವಿ. ಓಕೆ, ಸೊ ದೇಖೋ ಅಪನಾ ದೇಶ್ ಕಾರ್ಯಕ್ರಮ ಇದೇನು ಹೇಳುತ್ತೆ ನೋಡಿ, ಭಾರತವನ್ನು ನೋಡಲಿಕ್ಕೋಸ್ಕರ ವಿದೇಶಿಗರು ಭಾರತಕ್ಕೆ ಬರ್ತಾರೆ. ಭಾರತವನ್ನು ನೋಡಲಿಕ್ಕೋಸ್ಕರ ವಿದೇಶಿಗರು ಭಾರತಕ್ಕೆ ಬರ್ತಾರೆ, ಬಟ್ ಭಾರತವನ್ನು ಭಾರತೀಯರೇ ನೋಡಲ್ಲ. ಸೊ ಭಾರತೀಯರು ಭಾರತವನ್ನು ನೋಡಲಿಕ್ಕೆ, ಭಾರತೀಯರು ಭಾರತದ ಒಳಗೆ ಪ್ರವಾಸೋದ್ಯಮವನ್ನು ಮಾಡಲಿಕ್ಕೆ ಉತ್ತೇಜನವನ್ನು ಕೊಡುವಂಥ ಸ್ಕೀಮ್ ಯಾವುದು? ದೇಖೋ ಅಪನಾ ದೇಶ್ ಅಂತ. ಸೊ ಯಾವಾಗ ನಾವು ಭಾರತದ ಒಳಗೆ ಪ್ರವಾಸೋದ್ಯಮವನ್ನು ಕೈಗೊಳ್ತೀವಲ್ಲ, ಆವಾಗ ಲೋಕಲ್ ಇಕಾನಮಿ ಏನಾಗುತ್ತೆ? ಬೂಮ್ ಆಗಿಬಿಡುತ್ತೆ, ಸ್ಥಳೀಯ ಆರ್ಥಿಕತೆ ಮೇಲೆ ಬರುತ್ತೆ. ಸೊ ಈ ಒಂದು ಉದ್ದೇಶ ದೇಖೋ ಅಪನಾ ದೇಶ್. ನೆಕ್ಸ್ಟು ಅಡಾಪ್ಟ್ ಎ ಹೆರಿಟೇಜ್ ಸ್ಕೀಮ್. ಅಡಾಪ್ಟ್ ಎ ಹೆರಿಟೇಜ್ ಸ್ಕೀಮ್ ಅಂತ ಇದೆ. ಓಕೆ, ಇದೇನು ಹೇಳುತ್ತೆ ಅಂದರೆ, ಅಡಾಪ್ಟ್ ಎ ಹೆರಿಟೇಜ್ ಕಾರ್ಯಕ್ರಮ ಪ್ರವಾಸೋದ್ಯಮ ತಾಣಗಳಲ್ಲಿ ಮೂಲಸೌಕರ್ಯಗಳ ಅಭಿವೃದ್ಧಿ, ರೋಡು, ರಸ್ತೆ, ಬೀದಿ ದೀಪಗಳು,
ಚರಂಡಿ ವ್ಯವಸ್ಥೆ, ಕುಡಿಯುವ ನೀರು, ಶೌಚಾಲಯ. ಸೊ ಯಾರು ಬೇಸಿಕ್ ಕಮ್ಯುನಿಟೀಸ್ ಅಡಾಪ್ಟ್ ಎ ಹೆರಿಟೇಜ್ ಸ್ಕೀಮ್ ಅಂತ ನೋಡಿ. ಮತ್ತು ಭಾಳ ಇಂಪಾರ್ಟೆಂಟ್, ಈ ಸ್ಕೀಮ್ಸ್ ನಾನೇನು ಬರೆದಿದ್ದೀನಿ ಇವೆಲ್ಲ ಮಿನಿಸ್ಟ್ರಿ ಆಫ್ ಟೂರಿಸಮ್, ಪ್ರವಾಸೋದ್ಯಮ ಸಚಿವಾಲಯ ಜಾರಿಗೆ ತಂದಿರೋದು, ಪ್ರವಾಸೋದ್ಯಮ ಸಚಿವಾಲಯ. ಈಗ ಇನ್ನೊಂದಿದೆ ಹೃದಯ ಕಾರ್ಯಕ್ರಮ ಅಂತಿದೆ. ಹೃದಯ ಕಾರ್ಯಕ್ರಮ, ಹೃದಯ. ಓಕೆ, ಇದು ನೋಡಿ ಕನ್ಫ್ಯೂಸ್ ಮಾಡ್ಕೊಳ್ಳಿ, ಭಾಳ ಜನ ತಪ್ಪಾಗ್ತೀರಾ. ಹೃದಯ ಸ್ಕೀಮನ್ನು ಮಿನಿಸ್ಟ್ರಿ ಆಫ್ ಟೂರಿಸಮ್ ಇಂಪ್ಲಿಮೆಂಟ್ ಮಾಡಲ್ಲ. ಹೃದಯ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡೋದು ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್, ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ. ಹೃದಯ ಸ್ಕೀಮ್ ಏನು ಹೇಳುತ್ತೆ ಸರ್? ಏನು ಹೇಳುತ್ತೆ? ಪಾರಂಪರಿಕ ನಗರಗಳ ಅಭಿವೃದ್ಧಿ, ಡೆವಲಪ್ಮೆಂಟ್ ಆಫ್ ಹೆರಿಟೇಜ್ ಸಿಟೀಸ್. ಈಗ ಮೈಸೂರನ್ನು ನಾವು ಹೆರಿಟೇಜ್ ಸಿಟಿ ಅಂತ ಕರಿತೀವಿ, ಹಂಪಿ ಹೆರಿಟೇಜ್ ಸಿಟಿ, ಪಟ್ಟದಕಲ್ಲು ಹೆರಿಟೇಜ್ ಸಿಟಿ ಅಲ್ವಾ, ಸೋಮನಾಥಪುರ ಹೆರಿಟೇಜ್ ಸಿಟಿ. ಸೊ ಈ ಥರ ಓಕೆ, ಡೆವಲಪ್ಮೆಂಟ್ ಆಫ್ ಹೆರಿಟೇಜ್ ಸಿಟೀಸ್, ಪಾರಂಪರಿಕ ನಗರಗಳನ್ನು ಅಭಿವೃದ್ಧಿ ಮಾಡುವಂಥ ಯೋಜನೆ ಹೃದಯ ಯೋಜನಾ. ಓಕೆ, ಅದೇ ರೀತಿ ಮೈಸೂರು ಟೂರಿಸಮನ್ನು ಬೂಸ್ಟ್ ಮಾಡಲಿಕ್ಕೋಸ್ಕರ, ಓಕೆ, ಮೈಸೂರು ಟೂರಿಸಮನ್ನು ಬೂಸ್ಟ್ ಮಾಡಲಿಕ್ಕೋಸ್ಕರ ಒಂದು ಲೋಗೋ ಲಾಂಚ್ ಮಾಡಿದ್ದೀವಿ. ಇದನ್ನು ಬ್ರ್ಯಾಂಡ್ ಮೈಸೂರು ಅಂತ ಕರಿತೀವಿ. ಅದರ ಟ್ಯಾಗ್ಲೈನ್ ಬಂದು ನಮ್ಮ ಪರಂಪರೆ ನಿಮ್ಮ ತಾಣ, ನಮ್ಮ ಪರಂಪರೆ ನಿಮ್ಮ ತಾಣ. ಸೊ ಇದು ಭಾಳ ಇಂಪಾರ್ಟೆಂಟ್. ಓಕೆ, ಭಾಳ ಪಾಪ್ಯುಲರ್ ಸ್ಕೀಮು ಯುವ ನಿಧಿ. ಓಕೆ, ಭಾಳ ಪಾಪ್ಯುಲರ್ ಸ್ಕೀಮು ಯುವ ನಿಧಿ. ಫೈನ್, ತುಂಬ ಚೆನ್ನಾಗಿದೆ ಸ್ಕೀಮು. ಎಲ್ಲ ಯಂಗ್ಸ್ಟರ್ಸ್ ಎಲ್ಲ ಇದಕ್ಕೆ ವೆಯ್ಟ್ ಮಾಡ್ತಾಯಿದ್ರು, ಬಟ್ ಕೆಲವರು ಡಿಸಪಾಯಿಂಟ್ ಆಗಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಜಾರಿಗೆ ಬರಲಿಲ್ಲ. ಇರಲಿ, ಮುಂದೊಂದು ದಿನ ಬರುತ್ತೆ. ಓಕೆ, ಸೊ ಯುವ ನಿಧಿ ನೋಡಿ, ಇದು ತುಂಬ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ರಾಜ್ಯ ಸರ್ಕಾರ ಕೊಟ್ಟಂಥ 5 ಗ್ಯಾರಂಟಿಗಳಲ್ಲಿ ಇದು ಒಂದು ಅಲ್ವಾ. ಯುವ ನಿಧಿ 2024 ಜನವರಿ 1ನೇ ತಾರೀಕು ಇದು ಪ್ರಾರಂಭ ಆಗಿತ್ತು. ಓಕೆ, ಇಲ್ಲಿ ಏನು ಹೇಳ್ತಿದ್ದಾರೆ ನೀವು ಗಮನಿಸ್ಬೇಕು. ಕರೆಕ್ಟಾಗಿ ಉದ್ದೇಶಿತ ಫಲಾನುಭವಿ ಯಾರು, ಯಾರಿಗೆ ದುಡ್ಡು ಬರಬೇಕು ಅನ್ನೋದು ಕರೆಕ್ಟಾಗಿ ತಿಳ್ಕೋಬೇಕು. ನನಗೆ ಸಿಕ್ಕಿಲ್ಲ ಅನ್ನೋದು ಆಗಲ್ಲ, ಆಯಿತಾ. ಈಗ 2022 ಮತ್ತು 23ನೇ ಸಾಲದಲ್ಲಿ ನೀವು ಡಿಗ್ರಿ ಅಥವಾ ಡಿಪ್ಲೊಮಾ ಮುಗಿಸಿರ್ಬೇಕು. ಫಸ್ಟ್ ಪಾಯಿಂಟ್. 2022-23 ಅದಕ್ಕಿಂತ ಮುಂಚೆ ಕಂಪ್ಲೀಟ್ ಮಾಡಿದ್ರೆ ನೀವು ಉದ್ದೇಶಿತ ಫಲಾನುಭವಿ ಆಗಲ್ಲ. ಸೊ ಡಿಗ್ರಿ ಆರ್ ಡಿಪ್ಲೊಮಾ ಕಂಪ್ಲೀಟ್ ಮಾಡಿರಬೇಕು. ಓಕೆ, ಡಿಗ್ರಿ ಅಥವಾ ಡಿಪ್ಲೊಮಾ ಆಗಿ 6 ತಿಂಗಳಾದರೂ ಕೂಡ ನೀವು ಯಾವುದೂ ಕೆಲಸಕ್ಕೆ ಸೇರ್ಕೊಂಡಿರಬಾರ್ದು ಮತ್ತು ಹೈಯರ್ ಎಜುಕೇಷನ್ಗೆ ಜಾಯ್ನ್ ಆಗಿರಬಾರ್ದು. ಭಾಳ ಸ್ಪಷ್ಟವಾಗಿದೆ. ಇಲ್ಲಿ ನಿರುದ್ಯೋಗಿಗಳು ಅಂತಂದರೆ ಯಾರು ಅಂತ ನಿಮ್ಗೆ ಅರ್ಥ ಆಗಬೇಕಿಲ್ಲಿ. ಸೊ ಡಿಗ್ರಿ ಅಥವಾ ಡಿಪ್ಲೊಮಾ ಕಂಪ್ಲೀಟ್ ಆಗಿ 6 ಮಂತ್ಸ್ ಆಗಿರಬೇಕು. ಯಾವುದೇ ಉದ್ಯೋಗದಲ್ಲಿ ನೀವು ಇರಬಾರ್ದು ಮತ್ತು ಉನ್ನತ ಶಿಕ್ಷಣಕ್ಕೆ ಎನ್ರೋಲ್ಮೆಂಟ್ ಆಗಿರಬಾರ್ದು, ಹೈಯರ್ ಎಜುಕೇಷನ್ ಜಾಯ್ನ್ ಆಗಿರಬಾರ್ದು. ಇವ್ರಿಗೆ ಇಂಥ ಡಿಗ್ರಿ ಹೋಲ್ಡರ್ಸ್ಗೆ ನಾವು ತಿಂಗಳಿಗೆ 3,000 ರೂಪಾಯಿ ಕೊಡ್ತೀವಿ. ಡಿಪ್ಲೊಮಾ ಹೋಲ್ಡರ್ಸ್ಗಳಿಗೆ 1,500 ರೂಪಾಯಿ ಕೊಡ್ತೀವಿ. ಮತ್ತು ಎಷ್ಟು ವರ್ಷ ಕೊಡ್ತೀವಿ ನೋಡಿ, 2 ವರ್ಷ ಕೊಡ್ತೀವಿ. 2 ವರ್ಷ ಅಥವಾ ಕೆಲಸ ಸಿಗೋವರೆಗೂ ಅಂತಂದರೆ ಕೆಲಸನೇ ಸಿಕ್ಕಿಲ್ಲ 2 ವರ್ಷ ಆದರೂ ಆವಾಗ ಸ್ಟಾಪ್ ಮಾಡ್ತಾರೆ. ಅಥವಾ 2 ವರ್ಷಕ್ಕಿಂತ ಮುಂಚೆನೇ ಕೆಲಸ ಸಿಕ್ತು ಆಗಲೂ ಸ್ಟಾಪ್ ಮಾಡ್ತಾರೆ. ವಿಚ್ ಎವರ್ ಇಸ್ ಅರ್ಲಿಯರ್. ಡಿಗ್ರಿ ಕಂಪ್ಲೀಟ್ ಆಗಿ 2 ವರ್ಷ ಆಯಿತು, ಕೆಲಸಕ್ಕೆ ಹೋಗ್ತಿಲ್ಲ, 2 ವರ್ಷದವರೆಗೂ ಕೊಡ್ತಾರೆ, ಆಮೇಲೆ ಸ್ಟಾಪ್ ಮಾಡ್ತಾರೆ. ಇಲ್ಲ 2 ವರ್ಷಕ್ಕಿಂತ ಮುಂಚೆನೇ ಕೆಲಸ ಸಿಕ್ತು ಆಗಲೂ ಸ್ಟಾಪ್ ಮಾಡ್ತಾರೆ. ವಿಚ್ ಎವರ್ ಇಸ್ ಅರ್ಲಿಯರ್ ಅಂತ ಹೇಳ್ತಾರೆ. ಇದು ಯುವ ನಿಧಿ. ಓಕೆ, ಸೊ 2024ರಲ್ಲಿ ಪ್ರಾರಂಭಗೊಂಡಿರುವಂಥ ಕಾರ್ಯಕ್ರಮ ಯುವ ನಿಧಿ. ಸೊ ಕ್ಲೀನಾಗಿ ನಾನು ಎಕ್ಸ್ಪ್ಲೈನ್ ಮಾಡಿದೆ. ಓಕೆ, ಪದವೀಧರರಿಗೆ ಪ್ರತಿ ತಿಂಗಳು 3,000. ಇದನ್ನು ನಿರುದ್ಯೋಗ ಭತ್ಯೆ ಅಂತ ಕರಿತೀವಿ. ನಿರುದ್ಯೋಗ ಭತ್ಯೆ ಪದವೀಧರಿಗೆ, ಅಂದರೆ ಗ್ರ್ಯಾಜುಯೇಟ್ಸ್ಗೆ 3,000. ಡಿಪ್ಲೊಮಾ ಪದವೀಧರಿಗೆ, ಡಿಪ್ಲೊಮಾ ಹೋಲ್ಡರ್ಸ್ಗಳಿಗೆ ತಿಂಗಳಿಗೆ 1,500 ರೂಪಾಯಿ. ಓಕೆ, ಸೊ ನಿಮಗೆ ನಿರುದ್ಯೋಗ ಭತ್ಯೆ ಅಂತೇಳಿ ಕೊಡ್ತಾರೆ. ಇದು ಯುವ ನಿಧಿ ಕಾರ್ಯಕ್ರಮ. ಸೊ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವೀಸಸ್ ಅಥಾರಿಟಿ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಸೊ ಗ್ಯಾರಂಟಿ ಕ್ವಶನ್ ಕೇಳ್ತಾರೆ ಇದು. ಓಕೆ, ಸೊ ಇವೆಲ್ಲ ಪ್ರಶ್ನೆ ಬರೋಂಥ ಏರಿಯಾಗಳು. ಎಲ್ಲಿ ಪ್ರಶ್ನೆ ಬರುತ್ತೋ ಅಲ್ಲಿ ಎಫರ್ಟ್ ಹಾಕಬೇಕು. ಓಕೆ, ಈಗ ನೋಡಿ, ಇವತ್ತೇ ನ್ಯಾಯವೂ ಕೂಡ ಉಚಿತವಾಗಿ ಸಿಗಲ್ಲ ಅಂತಕ್ಕಂಥ ಒಂದು ನೋಷನ್ ಇದೆ. ಜಸ್ಟಿಸ್ ಈಸ್ ನಾಟ್ ಫಾರ್ ಫ್ರೀ ಅಂತಕ್ಕಂಥ. ಯಾಕೆಂದರೆ
ಏನೋ ಒಂದು ಪ್ರಕರಣ ಕೋರ್ಟಲ್ಲಿ ಇತ್ಯರ್ಥ ಆಗಬೇಕು ಅಂದರೆ, ಒಂದು ಪ್ರಕರಣ ಕೋರ್ಟಲ್ಲಿ ಇತ್ಯರ್ಥ ಆಗಬೇಕು ಅಂತಂದರೆ ಓಕೆ, ಒಳ್ಳೆ ಲಾಯರ್ ಹಿಡಿಬೇಕು, ಅವ್ರು ಕೇಳಿದಷ್ಟು ಫೀಸ್ ಕೊಡಬೇಕು, ದುಡ್ಡು ಕೊಡಬೇಕು. ಓಕೆ, ಸೊ ಒಳ್ಳೆ ಲಾಯರು ಹಿಡಿಬೇಕು ಅಂದರೆ ಸಾಕಷ್ಟು ದುಡ್ಡು ಖರ್ಚಾಗುತ್ತೆ. ಅವ್ರು ಕೇಳಿದಷ್ಟು ಫೀಸ್ ಕೊಡಬೇಕು, ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು, ವರ್ಷಾಂಗಟ್ಟಲೆ ಕಾಯಬೇಕು, ಆಮೇಲೆ ನ್ಯಾಯ ಸಿಗಬೇಕು. ಓಕೆ, ಇದು ಅದೇನೊಂದು ಸೇಯಿಂಗ್ ಇದೆ, ಜಸ್ಟಿಸ್ ಡಿಲೈಡ್ ಈಸ್ ಜಸ್ಟಿಸ್ ಡಿನೈಡ್ ಅಂತ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ ಅವರು. ಜಸ್ಟಿಸ್ ಡಿಲೈಡ್ ಈಸ್ ಜಸ್ಟಿಸ್ ಡಿನೈಡ್ ಅಂತ. ಬಡವರು ಇದನ್ನು ಅಫೋರ್ಡ್ ಮಾಡೋಕ್ಕಾಗಲ್ಲ. ಬಡವರು ಲೀಗಲ್ ಸರ್ವಿಸಸನ್ನು ಅಫೋರ್ಡ್ ಮಾಡೋಕ್ಕಾಗಲ್ಲ. ಭಾಳ ಇಂಪಾರ್ಟೆಂಟು. ಅದಕ್ಕೆ ಭಾರತ ಸರ್ಕಾರ ಒಂದು ಆ್ಯಕ್ಟ್ ಪಾಸ್ ಮಾಡುತ್ತೆ. 1987ರಲ್ಲಿ ಭಾರತ ಸರ್ಕಾರ ಒಂದು ಆ್ಯಕ್ಟ್ ಪಾಸ್ ಮಾಡುತ್ತೆ, ಲೀಗಲ್ ಸರ್ವೀಸಸ್ ಅಥಾರಿಟಿ ಆ್ಯಕ್ಟ್ 1987 ಅಂತ. ಲೀಗಲ್ ಸರ್ವೀಸಸ್ ಅಥಾರಿಟಿ ಆ್ಯಕ್ಟ್ 1987. ಯಾಕೆ ಅಂತಂದರೆ, ನೀವೇನಾದರೂ ಒಂದು ಅನ್ಯಾಯ ಆಗಿದೆ, ನಮಗೆ ಶೋಷಣೆ ಆಗಿದೆ, ದೌರ್ಜನ್ಯ ಆಗಿದೆ, ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಅಂದರೆ ನಿಮ್ಮ ಕೇಸಸ್ಸನ್ನು ಈ ಆ್ಯಕ್ಟ್ ಕೆಳಗಡೆ ರಿಜಿಸ್ಟರ್ ಮಾಡ್ಬೋದು. ದೌರ್ಜನ್ಯ ಆಗಿದೆ, ಶೋಷಣೆ ಆಗಿದೆ, ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು, ಬಟ್ ನಮ್ಮ ಹತ್ರ ದುಡ್ಡಿಲ್ಲ ಸರ್, ಕೋರ್ಟ್ ಕೇಳೋಷ್ಟು ಅಥವಾ ಲಾಯರ್ ಕೇಳೋಷ್ಟು, ಲಾಯರ್ ಫೀಸ್ನ ಅಫೋರ್ಡ್ ಮಾಡೋಷ್ಟು ನಾವು ದುಡ್ಡಿಲ್ಲ, ಅಷ್ಟು ಪೋರ್ ಇದ್ದೀವಿ ಅನ್ನೋದಾದರೆ ನೀವು ಲೀಗಲ್ ಸರ್ವೀಸಸ್ ಅಥಾರಿಟೀಸ್ ಆ್ಯಕ್ಟ್ 1987, ಸೊ ಇದರಡಿಯಲ್ಲಿ ನಿಮ್ಮ ಕೇಸನ್ನು ದಾಖಲು ಮಾಡಿದ್ರೆ ನಿಮಗೆ ಬೇಕಾಗುವಂಥ ಎಲ್ಲ ಕಾನೂನು ಸೇವೆಗಳನ್ನು ಸರ್ಕಾರವೇ ಕೊಡುತ್ತೆ. ನಿಮಗೆ ಬೇಕಾಗಿರೋಂಥ ಲಾಯರ್ ಫೀಸು ಗೌರ್ಮೆಂಟೇ ಭರಿಸುತ್ತೆ. ಯಾರೋ ಬಡವರಿಗೋಸ್ಕರ, ಅಂದರೆ ಬಡವರಿಗಾಗಿ ಉಚಿತ ಕಾನೂನು ಸೇವೆಗಳನ್ನು ಕಲ್ಪಿಸುವಂಥ ಯೋಜನೆ. ಓಕೆ, ಬಡವರಿಗಾಗಿ ಉಚಿತವಾಗಿ ಕಾನೂನು ಸೇವೆಗಳನ್ನು ಕಲ್ಪಿಸುವಂಥ ಉದ್ದೇಶದಿಂದ ಈ ಆ್ಯಕ್ಟ್ ಪಾಸ್ ಮಾಡಲಾಗಿತ್ತು, ಲೀಗಲ್ ಸರ್ವೀಸಸ್ ಅಥಾರಿಟಿ ಆ್ಯಕ್ಟ್ ಅಂತ. ಇದ್ರ ಕೆಳಗಡೆ ಕರ್ನಾಟಕ ಸರ್ಕಾರ ಏನು ಮಾಡಿದ್ದೆ, ಒಂದು ಸ್ವಾಯತ್ತ ಸಂಸ್ಥೆಯನ್ನು ರಚನೆ ಮಾಡಿತು. ಇದನ್ನು ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವೀಸಸ್ ಅಥಾರಿಟಿ ಅಂತ ಕರಿತೀವಿ. ಭಾಳ ಇಂಪಾರ್ಟೆಂಟ್ ಇದು. ಓಕೆ ಸರ್, ನಾವು ಬಡವರಿದ್ದೀವಿ, ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು, ಬಟ್ ಲಾಯರ್ಗೆಲ್ಲ ದುಡ್ಡು ಖರ್ಚು ಮಾಡೋಷ್ಟು ದುಡ್ಡಿಲ್ಲ, ಲೀಗಲ್ ಸರ್ವಿಸಸನ್ನು ಪಡೆಯೋಕ್ಕೆ ದುಡ್ಡಿಲ್ಲ ಅಂತಂದಾಗ ನೀವು ಈ ಸ್ವಾಯತ್ತ ಸಂಸ್ಥೆನ ಅಪ್ರೋಚ್ ಮಾಡ್ಬೋದು. ಅಪ್ರೋಚ್ ಮಾಡಿದಾಗ ನಿಮ್ಮ ಎಲ್ಲ ಕಾನೂನು ಸೇವೆಗಳ ಖರ್ಚನ್ನು ಸರ್ಕಾರ ಭರಿಸುತ್ತೆ. ಓಕೆ, ಸೊ ಇದು ಯಾಕೆ ನ್ಯೂಸಲ್ಲಿದೆ ಅಂತಂದರೆ, ಈಗ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವೀಸಸ್ ಅಥಾರಿಟಿ ಇತ್ತೀಚೆಗೆ ರಾಜ್ಯಾದ್ಯಂತ ಲೋಕ್ ಅದಾಲತ್ಗಳನ್ನು ನಡೆಸಿ ಸಾಕಷ್ಟು ಪ್ರಕರಣಗಳನ್ನು ಇತ್ಯರ್ಥ ಮಾಡುವಂಥ ಪ್ರಯತ್ನ ಮಾಡಿತು. ಸೊ ಹಾಗಾದರೆ ಲೋಕ್ ಅದಾಲತ್ ಅಂತಂದರೆ ಏನು? ಓಕೆ, ಲೋಕ್ ಅದಾಲತ್ ಅಂತಂದರೆ ಏನು? ಓಕೆ, ಇವೆಲ್ಲ ತಿಳ್ಕೊಳ್ಳಿ, ಭಾಳ ಇಂಪಾರ್ಟೆಂಟು. ಓಕೆ, ಮುಂಬರುವಂಥ KS ಪರೀಕ್ಷೆ, PSI ಪರೀಕ್ಷೆ, PDO ಪರೀಕ್ಷೆ, VAO ಪರೀಕ್ಷೆ, STA FDA ಪರೀಕ್ಷೆಗೆ ಬೇಕಾಗಿರುವಂಥ ಕರ್ನಾಟಕ ಕರೆಂಟ್ ಅಫೇರ್ಸ್ ನಾವು ಮಾತಾಡ್ತಾ ಇದ್ದೀವಿ. ಓಕೆ, ಕರ್ನಾಟಕ ಲೋಕ್ ಅದಾಲತ್ ಅಂತಂದರೆ, ಈಗ ನೋಡಿ, ಈಗ ಯಾರೋ ಅಣ್ಣ ತಮ್ಮ ಕಿತ್ತಾಡ್ಕೊಂಡಿರ್ತಾರೆ, ಜಮೀನು ವಿಚಾರ ಕಿತ್ತಾಡ್ಕೊಂಡಿರ್ತಾರೆ, ಅದನ್ನು ತಗೊಂಡು ಕೋರ್ಟ್ಗೆ ಹೋಗ್ತಾರೆ. ಕೋರ್ಟಲ್ಲಿ ಇತ್ಯರ್ಥ ಆಗಲ್ಲ, 3 ವರ್ಷ ತಗೊಳುತ್ತೆ, 5 ವರ್ಷ ತಗೋಬೋದು, 9 ವರ್ಷ ತಗೋಬೋದು, 15, 20 ವರ್ಷ ಕೋರ್ಟ್ಗೆ ಹೋಗ್ತಾ ಇರ್ತಾರೆ, ಹೊಡೆದಾಡ್ತಾನೆ ಇರ್ತಾರೆ. ಓಕೆ, ಸೊ ಈ ಪ್ರಕ್ರಿಯೆ ತುಂಬ ನಿಧಾನ, ಅದು ಇತ್ಯರ್ಥ ಆಗುವಂಥ ಪ್ರಕ್ರಿಯೆ ಭಾಳ ನಿಧಾನ. ಅದಕ್ಕೆ ನಾನು ಹೇಳಿದ್ದು ನಿಮಗೆ, ಜಸ್ಟಿಸ್ ಡಿಲೈಡ್ ಈಸ್ ಜಸ್ಟಿಸ್ ಡಿನೈಡ್ ಅಂತ. ಅದ್ರ ಬದಲು ಅದಕ್ಕೆ ನೋಡಿ, ಇಂಥ ಪ್ರಕರಣಗಳು ಅಂದರೆ ಮನೆಯಲ್ಲೇ ಬಗೆಹರಿಸ್ಕೊಳ್ಳೋಂಥ ಪ್ರಕರಣಗಳು ಕೋರ್ಟಿಗೆ ಬರ್ತವೆ. ಇಂಥ ಪ್ರಕರಣಗಳು ಬಂದು ಕೋರ್ಟಲ್ಲಿ ಪೆಂಡೆನ್ಸಿ ಆಫ್ ಕೇಸಸ್ ಜಾಸ್ತಿ ಆಗಿಬಿಟ್ಟಿದೆ, ಪ್ರಕರಣಗಳ ಬಾಕಿ ಜಾಸ್ತಿ ಆಗಿದೆ. ಹಾಗೆ ಕೋರ್ಟ್ಗಳು ಏನು ಮಾಡ್ತಿದ್ದಾವೆ, ಲೋಕ್ ಅದಾಲತ್ ಕಂಡಕ್ಟ್ ಮಾಡ್ತಾರೆ. ಲೋಕ್ ಅದಾಲತಲ್ಲಿ ಜಡ್ಜಸ್ ಏನು ಮಾಡ್ತಾರೆ, ಫಾರ್ ಎಕ್ಸಾಂಪಲ್ಲು ಅಂದರೆ ಕೋರ್ಟಲ್ಲಿ ಇತ್ಯರ್ಥ ಮಾಡೋ ಬದಲು ಒಂದು ಜಿಲ್ಲೆಗೆ ಬರ್ತಾರೆ. ಜಿಲ್ಲೆನಲ್ಲಿ ಮಾತಲ್ಲೇ ಬಗೆಹರಿಸ್ಬೋದಾಗಿರ್ತಕ್ಕಂಥ ಪ್ರಕರಣಗಳು. ಓಕೆ, ಸೊ ಈ ಜಮೀನು ವಿಷಯ, ಹೊಡೆದಾಟ, ಅದು ಇದು ಅಂತ ಈ ಪ್ರಕರಣಗಳನ್ನು ಇಟ್ಕೊಂಡು ಒಂದು ಊರಲ್ಲಿ ಅಥವಾ ಒಂದು ಜಿಲ್ಲೆಯಲ್ಲಿ, ಒಂದು ತಾಲೂಕಲ್ಲಿ ಇನ್ಫಾರ್ಮಲಾಗಿ ಕೂತ್ಕೊಂಡು ಮಾತಲ್ಲೇ ಬಗೆಹರಿಸ್ತಾರೆ. ಇದನ್ನು ಲೋಕ್ ಅದಾಲತ್ ಅಂತ ಕರಿತೀವಿ. ಸೊ ಇಲ್ಲ ಅಂತರಿಸಿ ಲೋಕ್ ಅದಾಲತಲ್ಲಿ ಬಗೆಹರಿಸ್ಕೊಂಡ್ರೆ ಇನ್ನೂ ಲಾಭ ಆಗುತ್ತೆ. ಇಲ್ಲ ನಾನು ಕೋರ್ಟ್ಗೆ ಹೋಗ್ತೀನೋ 15-20 ವರ್ಷ ಅಲಿಬೇಕಾಗುತ್ತೆ. ಸೊ ಲೋಕ್ ಅದಾಲತ್ನ ಇನ್ಫಾರ್ಮಲ್ ಕೋರ್ಟ್ಸ್ ಅಂತ ಕರಿತೀವಿ. ಓಕೆ, ಲೋಕ್ ಅದಾಲತ್ನ ಇನ್ಫಾರ್ಮಲ್ ಕೋರ್ಟ್ಸ್ ಅಂತ ಕರಿತೀವಿ. ಅಂದರೆ ಕೋರ್ಟ್ ಹೆಂಗೆ ನಡೆಯುತ್ತೋ ಹಂಗೆ ನಡೆಯುತ್ತೆ, ಬಟ್ ಆದರೆ ಫಾರ್ಮಲ್ ಆಗಿರಲ್ಲ. ಈ ಕಟ್ಟೆ ಬಿಲ್ಡಿಂಗು ಅಲ್ಲೆಲ್ಲ ಇರೋದಿಲ್ಲ. ಮಾಲಿ ಒಂದು ರೂಮಿಗೆ ಕರೆಸ್ತಾರೆ, ಇಬ್ಬರನ್ನು ಕೂರಿಸ್ತಾರೆ, ಬಗೆಹರಿಸ್ತಾರೆ, ಕಳಿಸ್ತಾರೆ. ಓಕೆ, ಸೊ ಅನೌಪಚಾರಿಕವಾದ ಮತ್ತು ಅಲ್ಲಿ ಪೀಪಲ್ಸ್ ಅಂದರೆ
ಇನ್ಫಾರ್ಮಲ್ ಆಗಿ ನಡೆಸೋದ್ರಿಂದ ಲಾಯರ್ ಸರ್ವಿಸಸ್ ಅವಶ್ಯಕತೆ ಇರೋದಿಲ್ಲ, ಚೀಪಾಗಿ ಸಿಗುತ್ತೆ ಮತ್ತು ಅತ್ಯಂತ ತ್ವರಿತವಾಗಿ ಜಸ್ಟಿಸನ್ನು ಕೊಡಲಾಗುತ್ತೆ. ಓಕೆ, ಇದು ಅಲ್ಲಿಗೆ ನಾನು 2 ಹೇಳಿದ್ದೀನಿ. ಈ 3 ವಿಚಾರ ನೆನ್ಪಿಟ್ಕೊಳ್ಳಿ. ಒಂದು, ಲೀಗಲ್ ಸರ್ವೀಸಸ್ ಅಥಾರಿಟೀಸ್ ಆ್ಯಕ್ಟು, ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವೀಸಸ್ ಅಥಾರಿಟಿ ಮತ್ತು ಲೋಕ್ ಅದಾಲತ್ ಈ 3 ವಿಚಾರದ ಕುರಿತಂತೆ ಮಾತಾಡಿದ್ದೀನಿ. ಓಕೆ, ನೆಕ್ಸ್ಟು PM ಇ-ಬಸ್ ಸೇವಾ ಸ್ಕೀಮ್ ಅಂತ, ಪ್ರಧಾನಮಂತ್ರಿ ಇ-ಬಸ್ ಸೇವಾ ಸ್ಕೀಮ್. ಸೊ ನೀವು ಎಲ್ಲ ಕಡೆ ನೋಡ್ತಾ ಇದ್ದೀರಾ. ಓಕೆ, ಎಲೆಕ್ಟ್ರಿಕ್ ಬಸ್ಸಸ್ಗಳು ಜಾರಿಗೆ ಬರ್ತಾ ಇದೆ. ಅಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮನ್ನು ನಾವು ಎಲೆಕ್ಟ್ರಿಫಿಕೇಷನ್ ಮಾಡ್ತಾ ಇದ್ದೀವಿ. ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ವಿದ್ಯುತ್ತೀಕರಣಗೊಳಿಸ್ತಾ ಇದ್ದೀವಿ. ಅದರ ಪ್ರಶ್ನೆ ಕೇಳ್ತೀನಿ. ಓಕೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ, ಓಕೆ, ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸನ್ನು ಉದ್ದೇಶಿಸುವಂಥ ಭಾರತ ಸರ್ಕಾರದ ಯೋಜನೆ ಯಾವುದು? ಫೇಮ್ ಸ್ಕೀಮ್. ಮುಂಚೆ ಕೂಡ ಹೇಳಿದ್ದೆ, ಫೇಮ್ ಸ್ಕೀಮ್. ಓಕೆ, ಫಾಸ್ಟರ್ ಅಡಾಪ್ಷನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತ ಕರಿತೀವಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಎಲೆಕ್ಟ್ರಿಫಿಕೇಷನ್ ಮಾಡುವಂಥ ಸ್ಕೀಮು ಫೇಮ್ ಸ್ಕೀಮು. ಓಕೆ, ಫೇಮ್ ಪ್ಲೀಸ್ ಕೇಳಿಸ್ಕೊಳ್ಳಿ, ಫಾಸ್ಟರ್ ಅಡಾಪ್ಷನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ ಸ್ಕೀಮ್ ಅಂತ. ಓಕೆ, ಸೊ ಈ ಫೇಮ್ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡುವಂಥ ಮಿನಿಸ್ಟ್ರಿ ಯಾವುದು? ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್ ಅಂತ ಕರಿತೀವಿ. ತಪ್ಪಾಕ್ಬಿಡಿ. ಆಮೇಲೆ ಕೆಲವರು ರಿನ್ಯೂವೇಬಲ್ ಎನರ್ಜಿ ಅಂತ ಹಾಕ್ತಾರೆ, ಮಿನಿಸ್ಟ್ರಿ ಆಫ್ ಪವರ್ ಅಂತ ಹಾಕ್ತಾರೆ, ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಅಂತ ಹಾಕ್ತಾರೆ, ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಅಂತ ಹಾಕ್ತಾರೆ. ಎಲ್ಲದೂ ತಪ್ಪು. ಓಕೆ, ಸೊ ಇದು ಭಾರೀ ಕೈಗಾರಿಕೆಗಳ ಸಚಿವಾಲಯ. ಓಕೆ, ಅದೇ ರೀತಿ ಫೇಮ್ ಸ್ಕೀಮ್ ಹೆಂಗಿದೆಯೋ ಅದೇ ರೀತಿ ಇನ್ನೊಂದು ಸ್ಕೀಮು, ಅಂದರೆ ಎಲೆಕ್ಟ್ರಿಕ್ ಬಸ್ಸಸ್ಗಳನ್ನು ದೇಶದಾದ್ಯಂತ ಲಾಂಚ್ ಮಾಡುವಂಥ ಯೋಜನೆ PM ಇ-ಬಸ್ ಸೇವಾ ಸ್ಕೀಮ್ ಅಂತ ಕರಿತೀವಿ. ಓಕೆ, ಇದರಲ್ಲಿ ಕರ್ನಾಟಕದ 11 ನಗರಗಳು ಆಯ್ಕೆಯಾಗಿವೆ. ಮೈಸೂರು, ಮಂಗಳೂರು, ದಾವಣಗೆರೆ, ಶಿವಮೊಗ್ಗ, ತುಮಕೂರು, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಕಲಬುರಗಿ, ಬಳ್ಳಾರಿ, ವಿಜಯಪುರ. ಸೊ PM ಇ-ಬಸ್ ಸೇವಾ ಸ್ಕೀಮ್ಗೆ ಆಯ್ಕೆಯಾಗಿದೆ. ಸೊ 2024ರ KS ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂಥ ಒಂದು ಪ್ರಶ್ನೆ. ಓಕೆ, ಸೊ ಪ್ರಶ್ನೆ ಭಾಳ ಅದ್ಭುತವಾಗಿದೆ. ಸೊ ಗೆಸ್ ಮಾಡಿ ಏನಾಗಿರ್ಬೋದು ಪ್ರಶ್ನೆ ಅಂತ. ಓಕೆ, ಇಲ್ಲ ಪೇಪರ್ ಎಕ್ಸಾಮ್ ಬರೆದಿದ್ರೆ ಗೊತ್ತಿರುತ್ತೆ. ನೋಡಿ, ಇಲ್ಲೇನು ಇಮೇಜ್ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಪ್ರೈಮೇಟ್ ಸ್ಪೀಷೀಸ್ ಅಂದರೆ ಈ ಮಂಗಗಳಿಗೆ ಸೇರಿದಂಥ ಒಂದು ಜಾತಿ ಇದು. ಲಯನ್ ಟೇಲ್ಡ್ ಮಕಾಕ್ ಅಂತ ಇದರ ಹೆಸರು. ಸಿಂಹ ಬಾಲದ ಕೋತಿ ಅಂತ. ಅಲ್ಲಿ ತಪ್ಪಾಗಿ ಬರ್ಕೊಳ್ಳಂಗಿಲ್ಲ, ಕೋತಿ ಬಾಲದ ಸಿಂಹ ಅಂತ, ಸಿಂಹ ಬಾಲದ ಕೋತಿ ಅಂತಲೇ ಬರ್ಕೋಬೇಕು ಅದನ್ನು. ಓಕೆ, ಸೊ ಲಯನ್ ಟೇಲ್ಡ್ ಮಕಾಕ್. ಸೊ ಇಟ್ ಇಸ್ ಎಂಡಮಿಕ್ ಟು ವೆಸ್ಟರ್ನ್ ಘಾಟ್ಸ್. ಫಸ್ಟ್ ಪಾಯಿಂಟು. ಓಕೆ, ಎಂಡಮಿಕ್ ಟು ವೆಸ್ಟರ್ನ್ ಘಾಟ್ಸ್ ಅಂದರೆ ಇದು ಪಶ್ಚಿಮ ಘಟ್ಟಗಳಿಗೆ ಸಂಬಂಧಪಟ್ಟಂಥ ಸ್ಥಳೀಯ ಪ್ರಭೇದ. ಓಕೆ, ಸ್ಥಳೀಯ ಪ್ರಭೇದಗಳು ಅಂತಂದ್ರೆ ಏನು ಸರ್? ಭಾಳ ಬಾರಿ ಪ್ರಶ್ನೆ ಕೇಳ್ತಾರೆ. ಸ್ಥಳೀಯ ಪ್ರಭೇದಗಳು, ಎಂಡಮಿಕ್ ಸ್ಪೀಷೀಸ್ ಅಂತಂದರೆ ಆ ಸ್ಪೀಷೀಸು ಆ ಜಾಗದಲ್ಲಿ ಬಿಟ್ಟು ಪ್ರಪಂಚದ ಯಾವ ಭಾಗದಲ್ಲೂ ಕಂಡುಬರಬಾರ್ದು. ಈ ಪ್ರಭೇದ ಈಗ ಇಲ್ಲಿ ಬಿಟ್ಟು ಪ್ರಪಂಚದ ಯಾವ ಭಾಗದಲ್ಲೂ ಕಂಡುಬರಬಾರ್ದು. ಇದನ್ನೇ ಎಂಡಮಿಕ್ ಸ್ಪೀಷೀಸ್ ಅಂತ ಕರೀತಾರೆ. ದ ಸ್ಪೀಷೀಸ್ ವಿಚ್ ಇಸ್ ಕನ್ಫೈನ್ಡ್ ಟು ಎ ಪರ್ಟಿಕ್ಯುಲರ್ ಜಾಗ್ರಫಿಕಲ್ ಏರಿಯಾ. ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶಕ್ಕೆ ಸೀಮಿತವಾಗಿರುವ ಪ್ರಭೇದಗಳನ್ನು ಸ್ಥಳೀಯ ಪ್ರಭೇದಗಳು. ಒಂದು ಪಾಯಿಂಟ್ ನಂಬರ್ 1 ನೋಡಿ, ಇಟ್ ಈಸ್ ಎಂಡಮಿಕ್ ಟು ವೆಸ್ಟರ್ನ್ ಘಾಟ್ಸ್. ಎರಡನೇದು, ಪ್ರಪಂಚದಲ್ಲಿ ಇಡೀ ಜಗತ್ತಲ್ಲಿ ಅತಿ ಹೆಚ್ಚು ಸಿಂಹ ಬಾಲದ ಕೋತಿಗಳು ಕಂಡುಬರೋದು ಕರ್ನಾಟಕದಲ್ಲಿ. ಇದು ಕೂಡ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಓಕೆ, ಮೂರನೇದು ಈ ಪ್ರಭೇದವನ್ನು ಬಯೋ ಇಂಡಿಕೇಟರ್ ಆಫ್ ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಅಂತ ಕರಿತೀವಿ. ಬಯೋ ಇಂಡಿಕೇಟರ್ ಅಂದರೆ ಇದು ನಿತ್ಯ ಹರಿದ್ವರ್ಣ ಕಾಡುಗಳ ಜೈವಿಕ ಸೂಚಕ. ಓಕೆ, ಅಲ್ಲಿಗೆ ಈಗ ಫಾರ್ ಎಕ್ಸಾಂಪಲ್ ಬಯೋ ಇಂಡಿಕೇಟರ್ ಅಂತ ಒಂದು ವರ್ಡ್ ಇದೆ. ಓಕೆ, ಇದನ್ನು ಎಕ್ಸ್ಪ್ಲೈನ್ ಮಾಡೋಣ. ಓಕೆ, ಬಯೋ ಇಂಡಿಕೇಟರ್ ಅಂತ ಒಂದು ವರ್ಡ್ ಇದೆ. ಕನ್ನಡದಲ್ಲಿ ಜೈವಿಕ ಸೂಚಕ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ಸ್ ನೀವೇನು ಕೊಡ್ಬೋದು? ಲೈಚನ್ಸ್ ಅಂತ ಒಂದು ಪಾಚಿ ಇದೆ. ಲೈಚನ್ಸ್ ಕನ್ನಡದಲ್ಲಿ ಕಲ್ಲು ಹೂವುಗಳು ಅಂತ ಕರಿತೀವಿ. ಎಲ್ಲರೂ ನೀವೀಗ ಈ ಕಾಡಿಗೆಲ್ಲ ಹೋಗಿದರೆ ಈ ಬಂಡೆ ಮೇಲೆ ಮರದ ತೊಗಟೆಗಳ ಮೇಲೆ ಒಂದು ಪಾಚಿ ಅಂಟ್ಕೊಂಡಿರುತ್ತೆ. ಓಕೆ, ಈ ಬಂಡೆ ಮೇಲೆ ಒಂದು ಪಾಚಿ ಅಂಟ್ಕೊಂಡಿರುತ್ತೆ. ದಿಸ್ ಇಸ್ ಕಾಲ್ಡ್ ಅಸ್ ಲೈಚನ್ಸ್. ಓಕೆ, ಸೊ ಅಟ್ಯಾಚ್ಡ್ ಟು ದ ಸ್ಟೋನ್, ರಾಕ್ ಸರ್ಫೇಸಲ್ಲಿರುತ್ತೆ, ಅಥವಾ ಬಾರ್ಕ್ ಆಫ್ ದ ಟ್ರೀಗಿಂಗ್ ಅಟ್ಯಾಚ್ ಆಗಿರುತ್ತೆ. ಅದು ಲೈಚನ್ಸ್. ಒಂದು ಪಾಚಿ, ಇಟ್ಸ್ ಆಲ್ಗೆ. ಆಯಿತಾ? ಸಾವಿರಾರು ಥರ ಪಾಚಿಗಳಿದ್ದಾವೆ, ಆದರೆ ಇದು ಒಂದು ಪಾಚಿ. ಆದರೆ ಈ ಪಾಚಿಯ ವೈಶಿಷ್ಟ್ಯತೆ ಏನು ಅಂತಂದರೆ, ಎಲ್ಲಿ ಪೊಲ್ಯೂಷನ್ ಇರುತ್ತೋ, ಎಲ್ಲಿ ಮಾಲಿನ್ಯ ಇರುತ್ತೋ ಆ ಪಾಚಿಯಲ್ಲಿ ಬೆಳೆಯಲ್ಲ.
ಅಂದರೆ ಅರ್ಥ ಏನು ಹೇಳಿ? ಓಕೆ, ಪರಿಸರದ ಆರೋಗ್ಯವನ್ನು ತಿಳಿಸ್ತಾ ಇದ್ದಾವೆ ಅಂತ ಅರ್ಥ. ಓಕೆ, ಪರಿಸರದ ಆರೋಗ್ಯವನ್ನು ತಿಳಿಸುವಂಥ ಜೀವಿಗಳನ್ನು ಜೈವಿಕ ಸೂಚಕಗಳು ಅಂತ ಕರಿತೀವಿ. ದ ಆರ್ಗ್ಯಾನಿಸಮ್ಸ್ ವಿಚ್ ಇಂಡಿಕೇಟ್ ದ ಹೆಲ್ತ್ ಆಫ್ ಎನ್ವಿರಾನ್ಮೆಂಟ್ ಇಸ್ ಕಾಲ್ಡ್ ಅಸ್ ಬಯೋ ಇಂಡಿಕೇಟರ್ಸ್ ಅಲ್ವಾ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಸ್ನೋ ಲೆಪರ್ಡ್ಸ್, ಹಿಮಚಿರತೆಗಳ ತಗೋಬೋದು. ಓಕೆ, ಸೊ ಹಿಮಚಿರತೆಗಳು ಆರಾಮಾಗಿರ್ಬೇಕು ಅಂತಂದರೆ ಹಿಮಾಲಯಗಳಲ್ಲಿ ತಾಪಮಾನ 3 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇರಬೇಕು. ಬಟ್ ಇವತ್ತೇನಾಗ್ತಿದೆ, ಡ್ಯೂ ಟು ಗ್ಲೋಬಲ್ ವಾರ್ಮಿಂಗ್ ದ ಟೆಂಪ್ರೇಚರ್ ಆಫ್ ಹಿಮಾಲಯಾಸ್ ಈಸ್ ರೈಸಿಂಗ್. ಹಾಗಾಗಿ ಹಿಮಚಿರತೆಗಳ ಸಂತತಿ ಏನಾಗ್ತದೆ, ಕ್ಷೀಣಿಸ್ತಾ ಇದೆ. ಅಂದರೆ ಹಿಮಚಿರತೆಗಳಿಲ್ಲ ಅಂತಂದರೆ ಹಿಮಾಲಯನ್ ಈಕೋಸಿಸ್ಟಮ್ ಆರೋಗ್ಯ ಸರಿ ಇಲ್ಲ ಅಂತ. ಸೊ ಸ್ನೋ ಲೆಪರ್ಡ್ಸ್ ಆರ್ ಕಾಲ್ಡ್ ಅಸ್ ಬಯೋ ಇಂಡಿಕೇಟರ್ಸ್ ಆಫ್ ಹಿಮಾಲಯನ್ ಈಕೋಸಿಸ್ಟಮ್. ಹಿಮಾಲಯ ಪರಿಸರ ವ್ಯವಸ್ಥೆಗಳ ಜೈವಿಕ ಸೂಚಕ ಯಾರು? ಹಿಮಚಿರತೆಗಳು. ಅದೇ ಥರ ಇಲ್ಲೂ ಅಷ್ಟೇ ನೋಡಿ, ಲಯನ್ ಟೈಲ್ಡ್ ಮಕಾಕ್ ಪಾಪ್ಯುಲೇಷನ್ ಚೆನ್ನಾಗಿದೆ ಅಂತಂದರೆ ನಿತ್ಯ ಹರಿದ್ವರ್ಣ ಕಾಡುಗಳ ಆರೋಗ್ಯ ಚೆನ್ನಾಗಿದೆ ಅಂತ. ಲಯನ್ ಟೈಲ್ಡ್ ಮಕಾಕ್ ಪಾಪ್ಯುಲೇಷನ್ ಕಡಿಮೆ ಆಗ್ತಿದೆ ಅಂತಂದರೆ ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಹಾಳಾಗ್ತಿದೆ ಅಂತ. ಹಾಗಾಗಿ 3ನೇ ಪಾಯಿಂಟ್ ಏನು ಹೇಳಿದೆ ನಾನು, ಇದನ್ನು ಬಯೋ ಇಂಡಿಕೇಟರ್ಸ್ ಆಫ್ ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಅಂತ ಕರೆದೆ. ಬಯೋ ಇಂಡಿಕೇಟರ್ಸ್ ಆಫ್ ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಅಂತ ಕರೆದೆ. ಓಕೆ, ಸೊ ಇದು ಈ ಪ್ರಾಣಿ ಬಗ್ಗೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ವಿಚಾರ. ಓಕೆ, ಸೊ ಲಯನ್ ಟೇಲ್ಡ್ ಮಕಾಕ್. ಓಕೆ, ಇದು ಫಸ್ಟ್ ಪಾಯಿಂಟ್ ನಾನೇನು ಹೇಳಿದೆ, ಇದು ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವಂಥ ಸ್ಥಳೀಯ ಪ್ರಭೇದ. ಓಕೆ, ಎರಡನೇದು ಪ್ರಪಂಚದಲ್ಲಿ ಅತಿ ಹೆಚ್ಚು ಲಯನ್ ಟೇಲ್ಡ್ ಮಕಾಕ್ಗಳು ಕಂಡುಬರೋದು ಕರ್ನಾಟಕದಲ್ಲಿ. ಇನ್ಫ್ಯಾಕ್ಟ್ ಕರ್ನಾಟಕ, ಕೇರಳ, ತಮಿಳುನಾಡಲ್ಲೂ ಕಂಡುಬರುತ್ತೆ. ಬಟ್ ಕರ್ನಾಟಕ ಈಸ್ ಹೋಸ್ಟಿಂಗ್ ಲಾರ್ಜೆಸ್ಟ್ ಅಥವಾ ಹೈಯೆಸ್ಟ್ ನಂಬರ್ ಆಫ್ ಲಯನ್ ಟೇಲ್ಡ್ ಮಕಾಕ್ ಪಾಪ್ಯುಲೇಷನ್. ಇದು ಗೊತ್ತಿರಬೇಕು. ಮೂರನೇದು, ಇದನ್ನು ಭಾಳ ವಿಶೇಷವಾಗಿರುವಂಥ ಕೋತಿ, ಅದು ಕಾಣಿಸ್ತಾ ಇದೆ ನಿಮಗೆ. ಬಯೋ ಇಂಡಿಕೇಟರ್ಸ್ ಆಫ್ ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಅಂತ ಕೂಡ ಕರೀತಾರೆ. ಅಂದರೆ ನಿತ್ಯ ಹರಿದ್ವರ್ಣ ಕಾಡುಗಳ ಜೈವಿಕ ಸೂಚಕ. ಮತ್ತು ಈ ಕೋತಿ ಏನು ಕಾಣಿಸ್ತಿದೆಯಲ್ಲ, ಸಿಂಹಬಾಲದ ಕೋತಿ, ಇದು ಸಸ್ಯಾಹಾರಿ. ಓಕೆ, ಸಸ್ಯಾಹಾರಿ. ಹಣ್ಣು ತಿನ್ನುತ್ತೆ, ಎಲೆ ತಿನ್ನುತ್ತೆ, ಸೊಪ್ಪು ತಿನ್ನುತ್ತೆ, ಹೂ ತಿನ್ನುತ್ತೆ, ಸಸ್ಯಗಳನ್ನು ತಿನ್ನುತ್ತೆ. ಬಟ್ ಇಟ್ಸ್ ನಾಟ್ ಕಾರ್ನಿವೋರ್. ಮತ್ತು ಈ ಪ್ರಭೇದವನ್ನು IUCN ಸಂಸ್ಥೆ ಎಂಡೇಂಜರ್ಡ್ ಅಂತ ಕರೆದಿದೆ. ಅಂದರೆ ಅಳಿವಿನಂಚಿನಲ್ಲಿರುವ ಪ್ರಭೇದ. ಎಂಡೇಂಜರ್ಡ್, ಅಳಿವಿನಂಚಿನಲ್ಲಿರುವ ಪ್ರಭೇದ. ನೋಡಿ, ಈ IUCN ಸಂಸ್ಥೆ ಕುರಿತಂತೆ ಬಹಳ ಬಾರಿ ಪ್ರಶ್ನೆ ಆಗುತ್ತೆ. ಅದು ಒಂದು ಕ್ವಶನ್ ಫಿಕ್ಸ್ IUCN ಮೇಲೆ ಯಾವಾಗ. ಸರ್ IUCN ಸ್ವಲ್ಪ ಈಗ ಅಡಿಷ್ನಲ್ ಇನ್ಫಾರ್ಮೇಷನ್ ಹೇಳಿ ಸರ್ ಅಂತ ಕೇಳ್ಬೋದು. ಆಯ್ತು, IUCN ಬಗ್ಗೆ ಒಂದು ಟಾಪಿಕ್ ಮಾಡಿದ್ರು ಕೇಳಿ. ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ಒಂದು ಸಂಸ್ಥೆ ಇದೆ. ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ಆಫ್ ನೇಚರ್ 1948 ಇದನ್ನು ಸ್ಥಾಪನೆ ಮಾಡಲಾಗುತ್ತೆ. ಪ್ರಧಾನ ಕಚೇರಿ ಗ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್. ಗ್ಲ್ಯಾಂಡಲ್ಲಿ ಬರುತ್ತೆ, ಸ್ವಿಟ್ಜರ್ಲ್ಯಾಂಡಲ್ಲಿ ಬರುತ್ತೆ. ಸೊ ಇದೇನು ಕೆಲಸ ಮಾಡುತ್ತೆ ಸರ್ IUCN? ಪ್ರಪಂಚದಾದ್ಯಂತ ಪ್ರಭೇದಗಳನ್ನು ಪತ್ತೆ ಹಚ್ಚುವ ಸಂಶೋಧನಾತ್ಮಕ ಸಂಸ್ಥೆ. ಇಟ್ಸ್ ಅ ರಿಸರ್ಚ್ ಆರ್ಗನೈಸೇಷನ್ ವಿಚ್ ಡಾಕ್ಯುಮೆಂಟ್ಸ್ ದ ಸ್ಪೀಷೀಸ್ ಅಕ್ರಾಸ್ ದ ಗ್ಲೋಬ್. ಪ್ರಪಂಚದಲ್ಲಿ ಎಷ್ಟೆಷ್ಟು ಪ್ರಭೇದಗಳಿದ್ದಾವೆ ಅಂತೇಳಿ ಎಲ್ಲ ದಾಖಲೆ ಮಾಡೋದು. ಈಗ ಟೈಗರ್ ಒಂದು ಪ್ರಭೇದ, ಲಯನ್ ಒಂದು ಪ್ರಭೇದ, ಮಾನವ ಒಂದು ಪ್ರಭೇದ, ಕಾಂಗ್ರೆಸ್ ಗಿಡ ಒಂದು ಪ್ರಭೇದ, ಈ ಥರ ಎಷ್ಟು ಸ್ಪೀಷೀಸ್ ಇದ್ದಾವೆ ಅಂತೇಳಿ ಡಾಕ್ಯುಮೆಂಟ್ ಮಾಡುವಂಥ ಒಂದು ರಿಸರ್ಚ್ ಆರ್ಗನೈಸೇಷನ್ ಇದು. ಈ ಸಂಸ್ಥೆ ಪ್ರಕಾರ ಜಗತ್ತಿನಲ್ಲಿರುವಂಥ ಒಟ್ಟು ಪ್ರಭೇದಗಳ ಸಂಖ್ಯೆ, ಟೋಟಲ್ ನಂಬರ್ ಆಫ್ ಸ್ಪೀಷೀಸ್ ಎಷ್ಟಿದೆ ಗೊತ್ತಾ? 1.5 ಮಿಲಿಯನ್ ಸ್ಪೀಷೀಸ್ ಇದೆ. 15 ಲಕ್ಷ ಪ್ರಭೇದಗಳು. ನೋಡಿ ಏನು ಮಜಾ ಇದೆ ಅಂದರೆ, ಬೇರೆ ಪ್ಲ್ಯಾನೆಟಲ್ಲಿ ಒಂದು ಸೊಳ್ಳನೂ ಇಲ್ಲ, ಒಂದು ನೊಣನೂ ಇಲ್ಲ, ಒಂದು ಬ್ಯಾಕ್ಟೀರಿಯಾ ಇಲ್ಲ. ನಮ್ಮಲ್ಲಿ 1.5 ಮಿಲಿಯನ್ ಸ್ಪೀಷೀಸ್ ಇದ್ದಾವೆ. ದಟ್ಸ್ ವೈ ಅರ್ತ್ ಈಸ್ ಕಾಲ್ಡ್ ಅಸ್ ಗಿಫ್ಟೆಡ್ ಪ್ಲಾನೆಟ್. ಯಾಕೆ ನಾವು ಅರ್ಥನ ಬಯೋಸ್ಪಿಯರ್ ಅಂತ ಕರಿತೀವಿ ಅಂತಂದರೆ, ಬಯೋ ಅಂದರೆ ಲೈಫು, ಸ್ಪಿಯರ್ ಅಂದರೆ ಪ್ಲಾನೆಟ್ಟು. ದ ಪ್ಲಾನೆಟ್ ವಿಚ್ ಕ್ಯಾನ್ ಸಸ್ಟೈನ್ ಲೈಫ್ ಈಸ್ ಕಾಲ್ಡ್ ಅಸ್ ಬಯೋಸ್ಪಿಯರ್. ಯಾವ ಗ್ರಹ ಜೀವಿಗಳನ್ನು ಸುಸ್ಥಿರವಾಗಿ ಸಾಕುವಂಥ ಸಾಮರ್ಥ್ಯ ಇರುತ್ತಲ್ಲ, ಅದು ಜೀವಗೋಳ ಅಂತ. ಅರ್ತ್ ಇಸ್ ಎ ಗಿಫ್ಟೆಡ್ ಪ್ಲಾನೆಟ್. ನೋಡಿ, 1.5 ಮಿಲಿಯನ್ ಸ್ಪೀಷೀಸ್, 15 ಲಕ್ಷ ಪ್ರಭೇದಗಳಿದಾವೆ. ಅದರಲ್ಲಿ 1,43,000 ಪ್ರಭೇದಗಳು ಎಂಡೇಂಜರ್ಡ್ ಆಗಿಬಿಟ್ಟಿದೆ, ಅಳಿವಿನಂಚಿನಲ್ಲಿವೆ. 1,43,000 ಸ್ಪೀಷೀಸು ಎಂಡೇಂಜರ್ಡ್ ಆಗಿದೆ. ಇವನ್ನೆಲ್ಲ ಕಂಪೈಲ್ ಮಾಡಿ, ಯಾವ ಸ್ಪೀಷೀಸ್ಗಳು ಎಂಡೇಂಜರ್ಡ್ ಆಗಿದ್ದಾವೆ ಅಂತ ಕಂಪೈಲ್ ಮಾಡಿ
IUCN ಏನು ಮಾಡ್ತು, 1964ರಲ್ಲಿ ಒಂದು ಬುಕ್ಕನ್ನು ಪಬ್ಲಿಷ್ ಮಾಡ್ತು, ರೆಡ್ ಡೇಟಾ ಬುಕ್ ಅಂತ ಕರಿತೀವಿ. ರೆಡ್ ಡೇಟಾ ಬುಕ್, ಕೆಂಪು ಮಾಹಿತಿ ಪುಸ್ತಕ. ಇದರೊಳಗಡೆ ಏನಿರುತ್ತೆ, ಎಂಡೇಂಜರ್ಡ್ ಪ್ರಭೇದಗಳ ಲಿಸ್ಟ್ ಇರುತ್ತೆ. ಆ ರೆಡ್ ಬುಕ್ ಓಪನ್ ಮಾಡಿದ್ರೆ, ರೆಡ್ ಡೇಟಾ ಬುಕ್ ಓಪನ್ ಮಾಡಿದ್ರೆ ಒಳಗಡೆ 2 ಥರ ಪೇಜ್ ಇದ್ದಾವೆ, 2 ವಿಶೇಷವಾಗಿರುವಂಥ ಹಾಳೆಗಳಿದ್ದಾವೆ. ಒಂದು ಪಿಂಕ್ ಪೇಜ್ ಅಂತ, ಇನ್ನೊಂದು ಗ್ರೀನ್ ಪೇಜ್ ಅಂತ. ಸರ್ ಪಿಂಕ್ ಪೇಜಸ್ಸಲ್ಲಿ ಏನಿರುತ್ತೆ ಸರ್, ಪಿಂಕ್ ಪೇಜಸ್ಸಲ್ಲಿ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಷೀಸ್ ಇರ್ತವೆ, ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಜೀವಿಗಳು, ಪ್ರಭೇದಗಳು. ಫಾರ್ ಎಕ್ಸಾಂಪಲ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್, ಮೊನ್ನೆಯನ್ನು ಮಾತಾಡ್ತಾ ಇದ್ವಿ. ಓಕೆ, ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಕನ್ನಡದಲ್ಲಿ ಹೆಬ್ಬಕ್ಕ ಅಂತ ಕರಿತೀವಿ. ಇಡೀ ಭಾರತದಲ್ಲಿ ಒಂದು 150 ಉಳ್ಕೊಂಡಿದ್ದಾವೆ. ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಷೀಸ್ ನಾವು ಪಿಂಕ್ ಪೇಜಸ್ಸಲ್ಲಿ ಹಾಕ್ತೀವಿ. ಗ್ರೀನ್ ಪೇಜಸ್ ಅಂತಂದರೆ ಎಂಡೇಂಜರ್ಡ್ ಆಗಿದ್ದು ನಂತರದಲ್ಲಿ ಪುನಶ್ಚೇತನಗೊಂಡಿರುವ ಪ್ರಭೇದಗಳು, ರಿವೈವ್ಡ್ ಸ್ಪೀಷೀಸ್ ಅಂತ ಕರಿತೀವಿ. ಇವು ಗ್ರೀನ್ ಪೇಜಲ್ಲಿ ಆಗ್ತವೆ. IUCN ಮೆಂಬರ್ಶಿಪ್ಪು ನೋಡಿ, IUCN ಮೆಂಬರ್ಶಿಪ್ಪನ್ನು ಭಾರತ ಪಡ್ಕೊಂಡಿದ್ದು 1969ರಲ್ಲಿ. ಈಗ ಒಂದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಹೇಳ್ತೀನಿ. IUCN ಬಗ್ಗೆ ನಾವು ಮಾತಾಡ್ತಾ ಇದ್ವಿ. 1,43,000 ಪ್ರಭೇದಗಳು ಎಂಡೇಂಜರ್ಡ್ ಆಗಿದ್ದಾವೆ ಅಂತ ಹೇಳಿದ್ವಿ. ಓಕೆ, ಈ ಎಂಡೇಂಜರ್ಡ್ ಸ್ಪೀಷೀಸ್ಗಳ ಪಾಪ್ಯುಲೇಷನ್ನ ಆಧಾರದ ಮೇಲೆ IUCN 9 ಸಂರಕ್ಷಣಾ ವರ್ಗಗಳನ್ನು ಪರಿಚಯ ಮಾಡಿದೆ. ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ಜನಸಂಖ್ಯೆಯ ಆಧಾರದ ಮೇಲೆ IUCN 9 ಸಂರಕ್ಷಣಾ ವರ್ಗಗಳನ್ನು ಪರಿಚಯ ಮಾಡಿದೆ. ಮೊದಲನೇದು ಎಕ್ಸ್ಟಿಂಕ್ಟ್ ಅಂತ. ಎಕ್ಸ್ಟಿಂಕ್ಟ್ ಅಂದರೆ ಅಳಿದು ಹೋಗಿರುವ, ನಿರ್ನಾಮಗೊಂಡಿರುವ, ನಶಿಸಿ ಹೋಗಿರುವ, ಕಣ್ಮರೆಯಾಗಿರುವ ಪ್ರಭೇದಗಳು, ಉಳ್ಕೊಂಡಿಲ್ಲ, ವಾಶೌಟ್. ಡೈನೋಸರ್ರು, ಟಸ್ಮಾನಿಯನ್ ಟೈಗರ್ರು, ಜಾವನ್ ಕ್ಯಾಸ್ಪಿಯನ್ ಬಾಲಿ ಟೈಗರ್ರು, ಓಲಿ ಮ್ಯಾಮೋತು, ಡೂಡು ಅಂತ ಒಂದು ಪಕ್ಷಿ ಇತ್ತು, ಇವೆಲ್ಲ ಹೋಗ್ಬಿಟ್ಟಿದ್ದಾವೆ. ಓಕೆ, ಎಸ್. ಎರಡನೇದು ಎಕ್ಸ್ಟಿಂಕ್ಟ್ ಇನ್ ದ ವೈಲ್ಡ್. ಎಕ್ಸ್ಟಿಂಕ್ಟ್ ಮೂಲ ಆವಾಸ ಸ್ಥಾನಗಳಲ್ಲಿ ಅಳಿದು ಹೋಗಿರುವ ಇದಾವೆ, ಇಲ್ಲ ಅಂತಲ್ಲ, ಬಟ್ ನ್ಯಾಚುರಲ್ ಹ್ಯಾಬಿಟೇಟಲ್ಲಿ ಇಲ್ಲ. ಎಲ್ಲಿರಬೇಕೋ ಅಲ್ಲಿಲ್ಲ, ಝೂನಲ್ಲಿದ್ದಾವೆ ಅಷ್ಟೆ. ಈಗ ಬೆಸ್ಟ್ ಎಕ್ಸಾಂಪಲ್ ಬಂದು ಜಿರಾಫೆ ತಗೊಳ್ಳೋಣ. ಸೊ ಜಿರಾಫೆ ಭಾರತದಲ್ಲಿ ನ್ಯಾಚುರಲ್ ಹ್ಯಾಬಿಟೇಟಲ್ಲಿ ಇದೆಯಾ? ಇಲ್ಲ, ಝೂನಲ್ಲಿ ಮಾತ್ರ ಇರೋದು. ಹಿಪೋಪೊಟಾಮಸ್ ತಗೊಳ್ಳಿ, ಹೊರಗಡೆ ಇದೆಯಾ? ಇಲ್ಲ. ಓಕೆ, ಸೊ ಎಕ್ಸ್ಟಿಂಕ್ಟ್ ಇನ್ ದ ವೈಲ್ಡ್, ಮೂಲ ಆವಾಸ ಸ್ಥಾನಗಳಲ್ಲಿ ಅಳಿದು ಹೋಗಿರುವ. ಓಕೆ, ಮೂರನೇದು ಕ್ರಿಟಿಕಲಿ ಎಂಡೇಂಜರ್ಡ್, ತೀವ್ರವಾಗಿ ಅಳಿವಿನಂಚಿನಲ್ಲಿರುವ, 150-200 ಉಳ್ಕೊಂಡವು. ಓಕೆ, ನಾಲ್ಕನೇದು ಎಂಡೇಂಜರ್ಡ್, ಅಳಿವಿನಂಚಿನಲ್ಲಿರುವ, ಒಂದು 3,000-4,000 ಉಳ್ಕ. ವಲ್ನರೆಬಲ್, ಅಪಾಯಕ್ಕೆ ಒಳಗಾಗಬಲ್ಲ. ನಿಯರ್ಲಿ ಥ್ರೆಟನ್ಡ್, ಬೆದರಿಕೆಯನ್ನು ಎದುರಿಸುತ್ತಿರುವ. ಲೀಸ್ಟ್ ಕನ್ಸರ್ನ್ಡ್, ಕಡಿಮೆ ಕಾಳಜಿಯನ್ನು ಹೊಂದಿರುವ. ಡೇಟಾ ಡಿಫಿಷಿಯನ್ಸಿ, ದತ್ತಾಂಶದ ಕೊರತೆಯನ್ನು ಹೊಂದಿರುವ, ಲೆಕ್ಕಾಕರಣ ಡೇಟಾ ಸಿಗ್ತಾ ಇಲ್ಲ. ನಾಟ್ ಎವ್ಯಾಲ್ಯುವೇಟೆಡ್, ಮೌಲ್ಯಮಾಪನ ಮಾಡೋದು. ಎಲ್ಲ ಎಕ್ಸಾಮಲ್ಲಿ ಕ್ವಶನ್ ಆಗಿದ್ದಾವೆ. ಸೊ ಲಿಸ್ಟ್ ದ 9 ಕನ್ಸರ್ವೇಷನ್ ಕ್ಯಾಟಗರೀಸ್ ಆಫ್ IUCN ಅಂತ ಕೇಳಿದ್ರೆ, ಸೊ ಇವೆಲ್ಲ ಭಾಳ ಇಂಪಾರ್ಟೆಂಟ್. ಓಕೆ, ಎಸ್. ಸೊ ದಿಸ್ ಈಸ್ ಆಲ್ ಅಬೌಟ್ ಶರಾವತಿ. ಓಕೆ, ಶರಾವತಿ ಅಥವಾ ಲಯನ್ ಟೇಲ್ಡ್ ಮಕಾಕ್ ಬಗ್ಗೆ ನಾವು ಮಾತಾಡಿದ್ದೀವಿ. ಈಗ ಇದೊಂದು ಪ್ರಶ್ನೆ ಕೇಳ್ತಾನೆ. ಏನು ಪ್ರಶ್ನೆ ಅಂತಂದರೆ, ಸರ್ ಶರಾವತಿ ವ್ಯಾಲಿ, ಶರಾವತಿ ಕಣಿವೆ ಸಿಂಹ ಬಾಲದ ಕೋತಿ ವನ್ಯಜೀವಿ ಅಭಯಾರಣ್ಯ ಎಲ್ಲಿ ಬರುತ್ತೆ ಸರ್? ಎಲ್ಲಿ ಬರುತ್ತೆ? ಎಸ್, ವೆರಿ ವೆರಿ ಇಂಪಾರ್ಟೆಂಟು. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು. ಓಕೆ, ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಲ್ಲಿ ನಮಗೆ ಶರಾವತಿ ವ್ಯಾಲಿ ಬರುತ್ತೆ. ಶರಾವತಿ ಕಣಿವೆಗಳು ಬರ್ತವೆ, ಶರಾವತಿ ರಿವರ್ ವ್ಯಾಲಿ ಬರುತ್ತೆ. ಓಕೆ, ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು. ಮತ್ತು ಈ ಶರಾವತಿ ರಿವರ್ ವ್ಯಾಲಿ ಏನಿದೆಯಲ್ಲ, ನಿತ್ಯ ಹರಿದ್ವರ್ಣ ಕಾಡುಗಳು ಮತ್ತು ಎಲೆ ಉದುರುವ ಕಾಡುಗಳಿಂದ ತುಂಬಿರುವಂಥ ಅರಣ್ಯ ಸಂಪತ್ತು. ಓಕೆ, ನಿತ್ಯ ಹರಿದ್ವರ್ಣ ಕಾಡುಗಳು ಮತ್ತು ಎಲೆ ಉದುರುವ ಕಾಡುಗಳಿಂದ ತುಂಬಿರುವಂಥ ಅರಣ್ಯ ಸಂಪತ್ತನ್ನು ನಾವೆಲ್ಲಿ ಕಾಣ್ತೀವಿ? ಶರಾವತಿ ರಿವರ್ ವ್ಯಾಲಿನಲ್ಲಿ ಕಾಣ್ತೀವಿ. ಓಕೆ, ಶಿವಮೊಗ್ಗದಲ್ಲಿ ಸವಿಸ್ತಾರವಾಗಿ ಹರಡ್ಕೊಂಡಿದೆ, ಉತ್ತರ ಕನ್ನಡದಲ್ಲಿ ಹರಡ್ಕೊಂಡಿದೆ. ಸೊ ಭಾಳ ಇಂಪಾರ್ಟೆಂಟು. ಓಕೆ, ಸೊ ಎಸ್, ಇದು ಈ ಟಾಪಿಕ್ ಬಗ್ಗೆ. ನೆಕ್ಸ್ಟು ಭೂ ಆಧಾರ್ ಪ್ರಾಜೆಕ್ಟ್ ಅಂತಿದೆ. ಭೂ ಆಧಾರ್ ಪ್ರಾಜೆಕ್ಟ್ ನೋಡಿ, BBMP ತಂದಿರುವಂಥ ಕಾರ್ಯಕ್ರಮ ಇದು. ಓಕೆ,
ಸೊ ಬೆಂಗಳೂರಿನ ಏನು ಮಾಡಿದ್ದಾರೆ, ಲೇಔಟ್ ಮಾಡಿದ್ದಾರೆ, ಸೈಟ್ ಮಾಡಿದ್ದಾರೆ. ಪ್ರತಿ ಸೈಟ್ಗೂ ಒಂದು ಡಾಕ್ಯುಮೆಂಟ್ ಅಂತ ಇರುತ್ತೆ, ಪ್ರತಿ ಜಾಗಕ್ಕೂ ಒಂದು ಡಾಕ್ಯುಮೆಂಟ್ ಅಂತ ಇರುತ್ತೆ, ಲ್ಯಾಂಡ್ ಡಾಕ್ಯುಮೆಂಟ್ ಅಂತ ಕರಿತೀವಿ. ಭೂ ಕಡತಗಳು. ಸೊ ಬೆಂಗಳೂರಿನ ಭೂ ಕಡತಗಳನ್ನು ಡಿಜಿಟೈಸ್ ಮಾಡುವಂಥ ಯೋಜನೆ ಭೂ ಆಧಾರ್. ಈಗ ನಿಮಗೆ ಹಿಂಗೆ ಒಂದು ಆಧಾರ್ ಅಂತ ಇರುತ್ತಲ್ಲ, ಆಧಾರ್ ನಂಬರ್ ಅಂತ ಇರುತ್ತಲ್ಲ, ಲ್ಯಾಂಡಿಗೂ ಒಂದು ಆಧಾರ್ ಕ್ರಿಯೇಟ್ ಮಾಡ್ತಿದ್ದೀವಿ. ದಿಸ್ ಈಸ್ ಕಾಲ್ಡ್ ಎಸ್ ಭೂ ಆಧಾರ್. ಓಕೆ, ಭೂ ಕಡತಗಳನ್ನು ಡಿಜಿಟೈಸ್ ಮಾಡಿ ಅದಕ್ಕೆ ಒಂದು ನಂಬರನ್ನು ಕೊಡುವಂಥ ಯೋಜನೆ ಭೂ ಆಧಾರ್. ಈ ನಂಬರ್ ನಾವೇನು ಕರಿತೀವಿ ನೋಡಿ, ಭಾಳ ಇಂಪಾರ್ಟೆಂಟ್. ಈಗ ನಮಗೆಲ್ಲ ಆಧಾರ್ ನಂಬರ್ ಹೆಂಗೆ ಕೊಟ್ಟಿದ್ದಾರಲ್ಲ ಅದೇ ಥರ ಒಂದು ಭೂಮಿಗೂ ನಂಬರ್ ಕೊಡ್ತಾರೆ. ಓಕೆ, ಇದನ್ನು ಯುನೀಕ್ ಲ್ಯಾಂಡ್ ಪಾರ್ಸಲ್ ಐಡೆಂಟಿಫಿಕೇಷನ್ ನಂಬರ್ ಅಂತ ಕರಿತೀವಿ, ಭಾಳ ಇಂಪಾರ್ಟೆಂಟು. ಸೊ ಭೂ ಆಧಾರ್ ಪ್ರಾಜೆಕ್ಟ್ನ ಅಡಿಯಲ್ಲಿ ಒಂದು ಭೂಮಿಗೆ, ಓಕೆ, ಅಂದರೆ ಆ ಭೂಮಿಯ ಲ್ಯಾಂಡ್ ಡಾಕ್ಯುಮೆಂಟ್ಸನ್ನು ಡಿಜಿಟೈಸ್ ಮಾಡಿಬಿಟ್ಟು ಅದಕ್ಕೊಂದು ನಂಬರ್ ಕೊಡ್ತಾರೆ, ಯುನೀಕ್ ಲ್ಯಾಂಡ್ ಪಾರ್ಸಲ್ ಐಡೆಂಟಿಫಿಕೇಷನ್ ನಂಬರ್ ಅಂತ. ಓಕೆ, ಇದು ಭಾಳ ಇಂಪಾರ್ಟೆಂಟು. ಆಮೇಲೆ ಇದನ್ನು ಕೈಗೊಳ್ಳುತ್ತಿರುವಂಥ ಇಲಾಖೆ ಯಾವುದು? ಡಿಪಾರ್ಟ್ಮೆಂಟ್ ಆಫ್ ಲ್ಯಾಂಡ್ ರಿಸೋರ್ಸಸ್, ಭೂ ಸಂಪನ್ಮೂಲಗಳ ಇಲಾಖೆ. ಎಸ್, ಸೊ ಇದು ಭೂ ಆಧಾರ್ ಪ್ರಾಜೆಕ್ಟ್ನ ಕುರಿತಂತೆ ಮಾಹಿತಿ. ನೆಕ್ಸ್ಟ್, ಓಕೆ, ಸೊ ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ ಆಲ್ರೆಡಿ ಮಾತಾಡಿದ್ದೀನಿ ನಾನು. ಓಕೆ, ಆಯುಷ್ಮಾನ್ ಭಾರತ, ಆರೋಗ್ಯ ಕರ್ನಾಟಕ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಈ ಟಾಪಿಕ್ ಆಗಿದೆ. ನೆಕ್ಸ್ಟ್ ಟಾಪಿಕ್, ಸೊ ಕುದುರೆಮುಖ ಮತ್ತು ಚಾರ್ಮುಡಿ ಘಾಟಲ್ಲಿ ಫಾರೆಸ್ಟ್ ಫೈರ್ಸ್. ಓಕೆ, ಈ ಕಾಡ್ಗಿಚ್ಚನ್ನು ತಡೆಯಲಿಕ್ಕೋಸ್ಕರ ಒಂದು ವಿಶೇಷವಾಗಿರುವಂಥ ಕ್ರಮವನ್ನು ಕೈಗೊಳ್ಳಲಾಗಿದೆ. ಇದನ್ನು ಫೈರ್ ಲೈನ್ ಅಂತ ಕರಿತೀವಿ. ಓಕೆ, ಇದ್ರ ಬಗ್ಗೆ ಮಾತಾಡೋಣ. ಕುದುರೆಮುಖ ನ್ಯಾಷನಲ್ ಪಾರ್ಕ್ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಸದ್ಯಕ್ಕೆ ಏನು ನ್ಯೂಸಲ್ಲಿದೆ ಅಂತ ಫಸ್ಟ್. ಅರಣ್ಯಗಳಲ್ಲಿ ಕಾಡ್ಗಿಚ್ಚು ಕಾಮನ್. ಓಕೆ, ಮರಗಳ ನಡುವೆ ಫ್ರಿಕ್ಷನ್ ಜಾಸ್ತಿ ಆದಾಗ ಬೆಂಕಿ ಹಚ್ಕೊಂಡ್ಬಿಡುತ್ತೆ. ಅರಣ್ಯಗಳಲ್ಲಿ ಮರಗಳು ಒಣಗಿದ್ದಾಗ ಶಾಖಕ್ಕೆ ಬೆಂಕಿ ಹಚ್ಕೊಂಡ್ಬಿಡುತ್ತೆ. ಕಿಡಿಗೇಡಿಗಳು ಬೀಡಿ ಸಿಗರೆಟ್ ಬೆಂಕಿ ಪಟ್ಟಣ ಬಿಸಾಕಿ ಹೋಗಿ ಬೆಂಕಿ ಹಚ್ಕೊಂಡ್ಬಿಡುತ್ತೆ. ಫಾರೆಸ್ಟ್ ಫೈರ್ಸ್, ದೇರ್ ಆರ್ ಸೆವರಲ್ ರೀಸನ್ಸ್ ಫಾರ್ ಫಾರೆಸ್ಟ್ ಫೈರ್ಸ್. ಅದಕ್ಕೇನು ಮಾಡ್ತಿದ್ದಾರೆ ನೋಡಿ, ಇಲ್ಲಿ ಫಾರೆಸ್ಟ್ ಇತ್ತು ಅಂತ ಇಟ್ಕೊಳ್ಳಿ. ಓಕೆ, ಇಲ್ಲಿ ಕಾಡ್ಗಿಚ್ಚು ಸ್ಟಾರ್ಟ್ ಆಯಿತು. ಒಂದು ಕಡೆ ಹಚ್ಕೊಂಡ್ರೆ ಸಾಕು, ಇಡೀ ಕಾಡಿಗೆ ಬೆಂಕಿ ಬೀಳುತ್ತೆ. ಅದಕ್ಕೇನು ಮಾಡ್ತಾರೆ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಕಾಡಿದೆ, ಫುಲ್ ಕಾಡಿದೆ, ಈ ಮಧ್ಯದಲ್ಲಿ ಸ್ವಲ್ಪ ಕಾಡನ್ನು ತೆಗೆದು ಬಿಡ್ತಾರೆ. ಸೋ ದಟ್ ಇಲ್ಲೇನಾದ್ರು ಬೆಂಕಿ ಹಚ್ಕೊಂಡ್ರೆ ಅದು ಇಲ್ಲಿಗೆ ಹರಡಬಾರ್ದು ಅಂತ. ಓಕೆ, ಈ ಸ್ವಲ್ಪ ಅಲ್ಲಲ್ಲಿ ಏನು ಮಾಡ್ತಾರೆ ಅಂತ ಕಾಡನ್ನು ತೆಗೆದು ಬಿಡ್ತಾರೆ, ಬ್ರೇಕ್ ಮಾಡಿಬಿಡ್ತಾರೆ, ದೊಡ್ಡದಾಗಿ ಗುಂಡಿ ತೊಗೊಳ್ಬಿಡ್ತಾರೆ. ಓಕೆ, ಯಾಕೆ? ಕಾಡ್ಗಿಚ್ಚು ಹರಡಬಾರ್ದು ಅಂತ. ಇದನ್ನು ಫೈರ್ ಲೈನ್ಸ್ ಅಂತ ಕರೀತಾರೆ. ಕಾಡ್ಗಿಚ್ಚನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಫೈರ್ ಲೈನ್ಸ್ ಅಂತ. ಸೊ ಇಲ್ಲಿ ಅದೇ ಕೆಲಸ ಮಾಡಿದ್ದಾರೆ. ಚಾರ್ಮುಡಿ ಮತ್ತು ಕುದುರೆಮುಖದಲ್ಲಿ ಫಾರೆಸ್ಟ್ ಫೈರ್ಸನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಫೈರ್ ಲೈನ್ಸನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಫೈರ್ ಲೈನ್ಸ್. ಹಾಗಾಗಿ ಕುದುರೆಮುಖ ನ್ಯಾಷನಲ್ ಪಾರ್ಕು ಇತ್ತೀಚೆಗೆ ನ್ಯೂಸಲ್ಲಿತ್ತು. ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವಂಥ ಒಂದು ನ್ಯಾಷನಲ್ ಪಾರ್ಕು ಕುದುರೆಮುಖ ನ್ಯಾಷನಲ್ ಪಾರ್ಕ್. ಯಾವ ಜಿಲ್ಲೆಗಳು ಹರಡ್ಕೊಂಡಿದೆ? ಚಿಕ್ಕಮಗಳೂರು. ಕುದುರೆಮುಖ ಅಂತ ಅಷ್ಟೊತ್ತಿಗೆ ಚಿಕ್ಕಮಗಳೂರು ನೆನಪಾಗುತ್ತೆ. ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡ ಮಂಗಳೂರು ಅಂತ ನೀವು ಕರ್ಕೋಬೋದು. ಓಕೆ, ಅಲ್ಲಿ ಪಾಪ್ಯುಲರ್ ಆಗಿ ಕಂಡುಬರುವಂಥ ಪ್ರಾಣಿಗಳು ನೋಡಿ, ಭಾಳ ಇಂಪಾರ್ಟೆಂಟ್, ಇವೆಲ್ಲ ಪ್ರಶ್ನೆ ಕೇಳ್ತಾನೆ. ಓಕೆ, ಎಸ್, ಲೆಪರ್ಡ್, ಚಿರತೆಗಳು ಜಾಸ್ತಿ ಇದ್ದಾವೆ. ಒಂದು ಜೈಂಟ್ ಸ್ಕ್ವಿರಿಲ್, ಮಲಬಾರ್ ಸ್ಕ್ವಿರಿಲ್ ಕಾಣುತ್ತೆ, ಅಳಿಲು. ಓಕೆ, ಸ್ಲಾತ್, ಬೇರ್, ಕರಡಿಗಳಿದ್ದಾವೆ. ಬಾರ್ಕಿಂಗ್ ನೀರ್, ಬೊಗಳುವ ಜಿಂಕೆಗಳಿದ್ದಾವೆ. ಅಥವಾ ಜೈಂಟ್ ಫ್ಲೈಯಿಂಗ್ ಸ್ಕ್ವಿರಲ್, ಹಾರುವಂಥ ದೊಡ್ಡ ಅಳಿಲುಗಳು ನ್ಯೂಸಲ್ಲಿದೆ. ಸೊ ಈ ಕುದುರೆಮುಖ ನ್ಯಾಷನಲ್ ಪಾರ್ಕಲ್ಲಿ ಕಂಡುಬರುವಂಥ ಜಲಪಾತಗಳು, ಕದಂಬಿ ವಾಟರ್ ಫಾಲ್ಸ್ ಇದೆ, ಹನುಮಾನ್ ಗುಂಡಿ ವಾಟರ್ ಫಾಲ್ಸ್ ಇದೆ. ಆ ಕಡೆ ಹೋದಾಗ ವಿಸಿಟ್ ಮಾಡ್ಬೋದು. ಓಕೆ, ಮತ್ತು ಕರ್ನಾಟಕದಲ್ಲಿ ಮುಳ್ಳಯ್ಯನಗಿರಿ ನಂತರದಲ್ಲಿ ಬರುವಂಥ ಕರ್ನಾಟಕದ ಎರಡನೇ ಸೆಕೆಂಡ್ ಹೈಯೆಸ್ಟ್ ಪೀಕ್ ಇದು. ಎರಡನೇ ಎತ್ತರದ ತುದಿ ಕುದುರೆಮುಖ. ಫಸ್ಟ್ ಈಸ್ ಮುಳ್ಳಯ್ಯನಗಿರಿ. ಸೊ ಹೈಯೆಸ್ಟ್ ಪೀಕ್ ಆಫ್ ಕರ್ನಾಟಕ ಈಸ್ ಮುಳ್ಳಯ್ಯನಗಿರಿ. ಎರಡನೇದು ಇಟ್ ಇಸ್ ಕುದುರೆಮುಖ. ಮತ್ತು ಆಬ್ವಿಯಸ್ಲಿ ಪಶ್ಚಿಮ ಘಟ್ಟಗಳನ್ನು ಯುನೆಸ್ಕೋ ಹಾಟ್ಸ್ಪಾಟ್ ಅಂತ ಕರೆದಿದೆ, ವಿಶ್ವ ಪರಂಪರೆಯ ತಾಣ ಅಂತ ಕರೆದಿದೆ. ಹಾಗಾಗಿ ಕುದುರೆಮುಖ ಇಟ್ ಇಸ್ ಎ ಪಾರ್ಟ್ ಆಫ್ ವರ್ಲ್ಡ್ ಹೆರಿಟೇಜ್ ಸೈಟು, ಇಟ್ಸ್ ಎ ಪಾರ್ಟ್ ಆಫ್ ಹಾಟ್ಸ್ಪಾಟ್. ಅಲ್ಲಿ ಹರಿಯುವಂಥ ನದಿಗಳು
ತುಂಗ, ಭದ್ರಾ, ನೇತ್ರಾವತಿ 3 ನದಿಗಳು ಹರಿತವೆ. ಸೊ ಕುದುರೆಮುಖ ಬಗ್ಗೆ ಬಹಳ ಬಾರಿ ಪ್ರಶ್ನೆ ಕೇಳ್ತಿದ್ದಾರೆ, ಈಗಲೂ ಪ್ರಶ್ನೆ ಕೇಳ್ತಾರೆ. ಓಕೆ, ಇಲ್ಲಿ ಇನ್ನೊಂದು ಅಡಿಷನಲ್ ಮಾಹಿತಿ ಕೊಡ್ತೀನಿ ನಿಮಗೆ. ಓಕೆ, ಇನ್ನೊಂದು ಅಡಿಷನಲ್ ಮಾಹಿತಿ ಕೊಡ್ತೀನಿ. ಗಮನಿಸಿಲ್ಲ. ಈಗ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಒಂದು ಟಾಪಿಕ್ ಇದೆ. ಬಯೋಡೈವರ್ಸಿಟಿ ಹಾಟ್ಸ್ಪಾಟ್, ವರ್ಲ್ಡ್ ಹೆರಿಟೇಜ್ ಸೈಟ್, ಓಕೆ, ಜೀವ ವೈವಿಧ್ಯತೆಯ ಹಾಟ್ಸ್ಪಾಟು, ವಿಶ್ವ ಪರಂಪರೆಯ ತಾಣಗಳು ಮತ್ತು ಬಯೋಸ್ಪಿಯರ್ ರಿಸರ್ವ್ಸ್, ಜೀವಗೋಳ ಮೀಸಲುಗಳನ್ನು ಘೋಷಿಸುವಂಥ ಸಂಸ್ಥೆ ಯುನೆಸ್ಕೋ. 3 ಕೂಡ ಯುನೆಸ್ಕೋ. ಆಯಿತಾ? ಸೊ ಸರ್, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂದರೆ ಏನು ಸರ್? ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ನೋಡಿ, ಒಂದು ಪ್ರದೇಶವನ್ನು ಕೇಳಿಸ್ಕೋಬೇಕು, ಭಾಳ ಇಂಪಾರ್ಟೆಂಟ್. ಒಂದು ಪ್ರದೇಶವನ್ನು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಘೋಷಣೆ ಮಾಡಬೇಕು ಅಂತಂದರೆ 2 ಕಂಡೀಷನ್ ಇರುತ್ತೆ. ಒಂದು, ಆ ಪ್ರದೇಶದಲ್ಲಿ 1500 ವೆಸ್ಕ್ಯುಲಾರ್ ಎಂಡಮಿಕ್ ಪ್ಲಾಂಟ್ ಸ್ಪೀಷೀಸ್ ಇರಬೇಕು. ಸರ್, ವೆಸ್ಕ್ಯುಲಾರ್ ಪ್ಲಾಂಟ್ಸ್ ಅಂದರೆ ಏನು ಸರ್? ವೆಸ್ಕ್ಯುಲಾರ್ ಪ್ಲಾಂಟ್ಸ್ ಅಂದರೆ ಕನ್ನಡದಲ್ಲಿ ನಾಳೀಯ ಸಸ್ಯಗಳು. ಯಾವ ಪ್ಲಾಂಟ್ಸಲ್ಲಿ ಜೈಲಮ್ ಮತ್ತು ಫ್ಲೋಯಮ್ ಟಿಶ್ಯೂ ಇರುತ್ತೋ ಅದು ವೆಸ್ಕ್ಯುಲಾರ್ ಪ್ಲಾಂಟ್ಸ್. ಒಂದು ಪ್ರದೇಶದಲ್ಲಿ 1500 ವೆಸ್ಕ್ಯುಲಾರ್ ಪ್ಲಾಂಟ್ ಸ್ಪೀಷೀಸ್ ಇರಬೇಕು. ಅದು ಆ ಜಾಗದಲ್ಲಿ ಬಿಟ್ಟು ಪ್ರಪಂಚದ ಯಾವ ಭಾಗದಲ್ಲೂ ಕಾಣಿಸ್ಕೋಬಾರ್ದು. ಅವಾಗದು ಹಾಟ್ಸ್ಪಾಟ್. 1500 ವೆಸ್ಕ್ಯುಲಾರ್ ಎಂಡಮಿಕ್ ಅಂದರೆ ಹೇಳಿದ್ದೀನಿ, ವೆಸ್ಕ್ಯುಲಾರ್ ಎಂಡಮಿಕ್ ಪ್ಲಾಂಟ್ ಸ್ಪೀಷೀಸ್ ಇರಬೇಕು. ಎರಡನೇದು, ಆ ಪ್ರದೇಶ 70% ಪ್ರಾಕೃತಿಕ ಶ್ರೀಮಂತಿಕೆಯನ್ನು ಕಳ್ಕೊಂಡಿರಬೇಕು. ಮಾನವನ ಹಸ್ತಕ್ಷೇಪದಿಂದ 70% ಪ್ರಾಕೃತಿಕ ಶ್ರೀಮಂತಿಕೆಯನ್ನು ಕಳ್ಕೊಂಡಿರಬೇಕು. ಇವೆರಡು ಕಂಡೀಷನ್ ಸ್ಯಾಟಿಸ್ಫೈ ಆದ ದಟ್ ಈಸ್ ಕಾಲ್ಡ್ ಅಸ್ ಹಾಟ್ಸ್ಪಾಟ್. ಅರ್ಥ ಆಗ್ತಿದೆಯಲ್ಲ? ಸೊ ಒಂದು ಪ್ರದೇಶವನ್ನು ಬಯೋಡೈವರ್ಸಿಟಿ ಫಸ್ಟ್ ಇದನ್ನು ಅರ್ಥ ಮಾಡ್ಕೊಳ್ಳಿ. ಬಯೋಡೈವರ್ಸಿಟಿ ಹಾಟ್ಸ್ಪಾಟು ಕನ್ನಡದಲ್ಲಿ ಜೀವ ವೈವಿಧ್ಯತೆ ಹಾಟ್ಸ್ಪಾಟು, ಬಯೋಸ್ಪಿಯರ್ ರಿಸರ್ವ್ಸ್, ಜೀವಗೋಳ ಮೀಸಲುಗಳು ಮತ್ತು ವಿಶ್ವ ಪರಂಪರೆ ತಾಣಗಳನ್ನು ಘೋಷಿಸುವಂಥ ಸಂಸ್ಥೆ ಯುನೆಸ್ಕೋ. ಆದರೆ ಭಾಳ ಜನಕ್ಕೆ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂದರೆ ಏನಂತ ಗೊತ್ತಿಲ್ಲ. ಓಕೆ, ಒಂದು ಪ್ರದೇಶವನ್ನು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಕರಿಬೇಕಾದ್ರೆ 2 ಕಂಡೀಷನ್ ಇರುತ್ತೆ. ಒಂದು, ಆ ಪ್ರದೇಶದಲ್ಲಿ 1500 ವೆಸ್ಕ್ಯುಲಾರ್ ಎಂಡಮಿಕ್ ಪ್ಲಾಂಟ್ ಸ್ಪೀಷೀಸ್ ಇರಬೇಕು. ಎರಡನೇದು, ಆ ಪ್ರದೇಶ 70% ಪ್ರಾಕೃತಿಕ ಶ್ರೀಮಂತಿಕೆಯನ್ನು ಕಳ್ಕೊಂಡಿರಬೇಕು. ಓಕೆ, ಹಾಗಾದರೆ ಯುನೆಸ್ಕೋ ಪ್ರಕಾರ ಜಗತ್ತಲ್ಲಿ ಎಷ್ಟು ಹಾಟ್ಸ್ಪಾಟ್ ಇದ್ದಾವೆ ಸರ್? 36 ಹಾಟ್ಸ್ಪಾಟ್ ಇದ್ದಾವೆ. 36 ಹಾಟ್ಸ್ಪಾಟ್. ಅದರಲ್ಲಿ ಭಾರತದಲ್ಲಿ ಎಷ್ಟಿದ್ದಾವೆ ಸರ್? ಭಾರತದಲ್ಲಿ 4 ಇದ್ದಾವೆ. 4ರಲ್ಲಿ ಪಶ್ಚಿಮ ಘಟ್ಟಗಳು 1, ವೆಸ್ಟರ್ನ್ ಘಾಟ್ಸ್ 1. ಇನ್ನು 3 ಯಾವ್ದು ಸರ್? ವೆಸ್ಟರ್ನ್ ಘಾಟ್ಸ್ 1, ಓಕೆ, ಈಸ್ಟರ್ನ್ ಹಿಮಾಲಯಾಸ್ ಪೂರ್ವ ಹಿಮಾಲಯಗಳು 1, ಓಕೆ, ಆಮೇಲೆ ಇಂಡೋ ಬರ್ಮಾ ರೀಜನ್ 1, ಸುಂಡಾಲ್ಯಾಂಡ್ ಅಂತ 4 ಇದ್ದಾವೆ. ಪಶ್ಚಿಮ ಘಟ್ಟಗಳು, ಪೂರ್ವ ಹಿಮಾಲಯಗಳು, ಇಂಡೋ ಬರ್ಮಾ ರೀಜನ್ನು ಮತ್ತು ಸುಂಡಾಲ್ಯಾಂಡ್, ಈ 4. ಆಯಿತಾ? ಜಗತ್ತಲ್ಲಿ 36 ಇದ್ದಾವೆ. ಜಗತ್ತಲ್ಲಿ 36ರಲ್ಲಿ ಯಾವ ಹಾಟ್ಸ್ಪಾಟಲ್ಲಿ ಹೆಚ್ಚು ಎಂಡಮಿಕ್ ಸ್ಪೀಷೀಸ್ ಇದೆಯೋ ಮತ್ತು ಆ ಜಾಗ ಮಾನವನಿಂದ ಬೆದರಿಕೆಯನ್ನು ಫೇಸ್ ಮಾಡ್ತಾ ಇದ್ದರೆ ಅಂಥ ಹಾಟ್ಸ್ಪಾಟನ್ನು ಹಾಟೆಸ್ಟ್ ಹಾಟ್ಸ್ಪಾಟ್ ಅಂತ ಕರೀತಾರೆ. ಈ ಹಾಟ್ಸ್ಪಾಟ್ ಅಂತ ಒಂದು ಸತಿ ಘೋಷಣೆ ಮಾಡ್ತಾರೆ. ಅದರಲ್ಲಿ ಮತ್ತೆ ಹೆಚ್ಚು ಸ್ಥಳೀಯ ಪ್ರಭೇದಗಳನ್ನು ಒಳಗೊಂಡಿರುವ ಮತ್ತು ಮಾನವನ ಹಸ್ತಕ್ಷೇಪವನ್ನು ಎದುರಿಸುತ್ತಿರುವಂಥ ಹಾಟ್ಸ್ಪಾಟನ್ನು ಹಾಟೆಸ್ಟ್ ಹಾಟ್ಸ್ಪಾಟ್ ಅಂತ ಕರಿತೀವಿ. ಜಗತ್ತಲ್ಲಿ 8 ಹಾಟೆಸ್ಟ್ ಹಾಟ್ಸ್ಪಾಟ್ಸ್ ಇದ್ದಾವೆ. ಅಲ್ಲಿ ಭಾರತದಲ್ಲಿ 3 ಇದ್ದಾವೆ. ಈ 4ರಲ್ಲಿ 3 ಹಾಟೆಸ್ಟ್ ಹಾಟ್ಸ್ಪಾಟ್ಸ್ ಇದ್ದಾವೆ. ಯಾವುದು ಅಲ್ಲ ಅಂತ ಕೇಳಿದ್ರೆ ಈಸ್ಟರ್ನ್ ಹಿಮಾಲಯಸ್ ಅಲ್ಲ. ಅದು ಬಿಟ್ಟರೆ ಇನ್ನು 3 ಏನಿದಾವಲ್ಲ ಅವು ಹಾಟೆಸ್ಟ್ ಹಾಟ್ಸ್ಪಾಟ್. ಓಕೆ, ಸೊ ಇದು ಭಾಳ ಗೊತ್ತಿರಬೇಕು. ಅದರಲ್ಲಿ ನೋಡಿ, ಈ ಪಶ್ಚಿಮ ಘಟ್ಟಗಳ ಬಗ್ಗೆ ನಾವೇನು ಮಾತಾಡ್ತಿದ್ದೀವಿ, ಇದು ಹಾಟೆಸ್ಟ್ ಹಾಟ್ಸ್ಪಾಟು ಹೌದು, ಹಾಟ್ಸ್ಪಾಟು ಹೌದು. ಅದರಲ್ಲಿ ಕುದುರೆಮುಖ ಬರುತ್ತೆ, ಅದರಲ್ಲಿ ಚಾರ್ಮುಡಿ ಬರುತ್ತೆ. ಹೆಂಗಿದೆ ನೋಡಿ ಅಲ್ವಾ? ಓಕೆ, ಈಗ ಬಯೋಸ್ಪಿಯರ್ ರಿಸರ್ವ್ಸ್. ಓಕೆ, ಅಂದರೆ ಬಯೋಸ್ಪಿಯರ್ ರಿಸರ್ವ್ ಅಂತಂದರೆ ಇಟ್ಸ್ ಎ ಲಾರ್ಜರ್ ಜಿಯೋಗ್ರಫಿಕಲ್ ಏರಿಯಾ ವಿಚ್ ಕಂಪ್ರೈಸಸ್ ಸೆವರಲ್ ಈಕೋಸಿಸ್ಟಮ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಹಲವಾರು ಪರಿಸರ ವ್ಯವಸ್ಥೆಗಳನ್ನು ಒಳಗೊಂಡಿರುವ ದೊಡ್ಡ ಭೌಗೋಳಿಕ ಪ್ರದೇಶವನ್ನು ಜೀವಗೋಳ ಮೀಸಲು. ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾಸ್ ಫಸ್ಟ್ ಬಯೋಸ್ಪಿಯರ್ ರಿಸರ್ವ್ ಕೇಳಿಸ್ಕೊಳ್ಳಿ.
ಓಕೆ, ಇಂಡಿಯಾಸ್ ಫಸ್ಟ್ ಬಯೋಸ್ಪಿಯರ್ ರಿಸರ್ವ್ ಯಾವುದು? ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್. ನೀಲಗಿರಿ ಬಯೋಸ್ಪಿಯರ್ ರಿಸರ್ವಲ್ಲಿ ಫಾರೆಸ್ಟ್ ಇಕೋಸಿಸ್ಟಮ್ ಇದೆಯಾ? ಇದೆ. ಗ್ರಾಸ್ಲ್ಯಾಂಡ್ ಇಕೋಸಿಸ್ಟಮ್ ಇದೆಯಾ? ಇದೆ. ರಿವರ್ ಇಕೋಸಿಸ್ಟಮ್ ಇದೆಯಾ? ಇದೆ. ಮೌಂಟೇನ್ ಇಕೋಸಿಸ್ಟಮ್ ಇದೆಯಾ? ಇದೆ. ಹಲವಾರು ಇಕೋಸಿಸ್ಟಮ್ಗಳನ್ನು ಒಳಗೊಂಡಿರುವ ದೊಡ್ಡ ಭೌಗೋಳಿಕ ಪ್ರದೇಶವನ್ನು ಬಯೋಸ್ಪಿಯರ್ ರಿಸರ್ವ್ಸ್. ಈ ಅಂದರೆ ಜೀವಗೋಳ ಮೀಸಲು ಅಂತ ಕರಿತೀವಿ. ಈ ಬಯೋಸ್ಪಿಯರ್ ರಿಸರ್ವ್ಸನ್ನು ಕನ್ಸರ್ವೇಷನ್ ಮಾಡೋಕ್ಕೋಸ್ಕರ ಯುನೆಸ್ಕೋ ಒಂದು ಕಾರ್ಯಕ್ರಮ ತಂತು, ಮ್ಯಾಪ್ ಕಾರ್ಯಕ್ರಮ ಅಂತ. ಮ್ಯಾಪ್ ಕಾರ್ಯಕ್ರಮ, ಮ್ಯಾನ್ ಆ್ಯಂಡ್ ಬಯೋಸ್ಪಿಯರ್ ರಿಸರ್ವ್ ಪ್ರೋಗ್ರಾಮ್ ಅಂತ ಕರಿತೀವಿ. ಅದರ ಕೆಳಗಡೆ ಯುನೆಸ್ಕೋ ಭಾರತದಲ್ಲಿ ಎಷ್ಟು ಬಯೋಸ್ಪಿಯರ್ ರಿಸರ್ವ್ಸ್ ಘೋಷಣೆ ಮಾಡಿದೆ? 12. ಮೊದಲನೇದು ಫಸ್ಟ್ ಬಯೋಸ್ಪಿಯರ್ ರಿಸರ್ವ್ ಆಫ್ ಇಂಡಿಯಾ ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್. ಇತ್ತೀಚೆಗೆ ಡಿಕ್ಲೇರ್ ಮಾಡಿರೋದು 2020ರಲ್ಲಿ ಪನ್ನಾ ಬಯೋಸ್ಪಿಯರ್ ರಿಸರ್ವ್, ಮಧ್ಯಪ್ರದೇಶ. ಪನ್ನಾ ಬಯೋಸ್ಪಿಯರ್ ರಿಸರ್ವ್. ಈ ಪಶ್ಚಿಮ ಘಟ್ಟಗಳಲ್ಲಿ 2 ಬಯೋಸ್ಪಿಯರ್ ರಿಸರ್ವ್ ಇದಾವೆ ಮತ್ತು. ಓಕೆ, ಆ್ಯಂಡ್ ಇದು ಓಕೆ ವರ್ಲ್ಡ್ ಹೆರಿಟೇಜ್ ಸೈಟ್, ವಿಶ್ವ ಪರಂಪರೆಯ ತಾಣಗಳು, ವರ್ಲ್ಡ್ ಹೆರಿಟೇಜ್ ಸೈಟ್ಸನ್ನು ಘೋಷಿಸುವಂಥ ಸಂಸ್ಥೆ ಕೂಡ ಯುನೆಸ್ಕೋ ಅಲ್ವಾ? ಎಸ್. ಹಾಗಾದರೆ ಯುನೆಸ್ಕೋ ಘೋಷಿಸುವಂಥ ವರ್ಲ್ಡ್ ಹೆರಿಟೇಜ್ ಸೈಟ್ಸಲ್ಲಿ ಭಾರತದಲ್ಲಿ ಎಷ್ಟಿದ್ದಾವೆ? ಟೋಟಲ್ಲು 43 ಇದಾವೆ. 43ರಲ್ಲಿ ನೋಡಿ, ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂದರೆ ವಿಶ್ವ ಪರಂಪರೆಯ ತಾಣಗಳು. ಪರಂಪರೆ ಅಂದರೆ ಹೆರಿಟೇಜ್ ಅಂತ. ಪರಂಪರೆ ಅಂದರೆ ಹೆರಿಟೇಜ್. ನಾವು ಯಾವುದನ್ನು ಒತ್ಕೊಂಬಂದಿರ್ತೀವಲ್ಲ ಅದು ಹೆರಿಟೇಜ್ ನಮ್ಮ ಪರಂಪರೆ. ಅದರಲ್ಲಿ 2 ಥರ ಪರಂಪರೆ, ಒಂದು ಸಾಂಸ್ಕೃತಿಕ ಪರಂಪರೆ, ಒಂದು ಪ್ರಾಕೃತಿಕ ಪರಂಪರೆ ಅಥವಾ ನೈಸರ್ಗಿಕ ಪರಂಪರೆ ಅಲ್ವಾ? ಎರಡನ್ನೇ ಒತ್ಕೊಂಬಂದಿರೋದು, ಒಂದು ಸಂಸ್ಕೃತಿ, ಒಂದು ಪ್ರಕೃತಿ. ಸಂಸ್ಕೃತಿಯನ್ನು ಸಾಂಸ್ಕೃತಿಕ ಪರಂಪರೆ ಅಂತ ಕರಿತೀವಿ, ಪ್ರಾಕೃತಿಕ ಪರಂಪರೆಯನ್ನು ಇದು ನೈಸರ್ಗಿಕ ಪರಂಪರೆ ಅಂತ ಕರಿತೀವಿ. ಅದರಲ್ಲಿ ಟೋಟಲ್ ಇಂಡಿಯಾದಲ್ಲಿ ಯುನೆಸ್ಕೋ ಪ್ರಕಾರ 43 ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಇದಾವೆ. ಅದರಲ್ಲಿ 35 ಕಲ್ಚರಲ್ಲು, 7 ನ್ಯಾಚುರಲ್ಲು, 1 ಮಿಕ್ಸ್ಡ್ ಸೈಟ್. 35 ಸಾಂಸ್ಕೃತಿಕ ಪರಂಪರೆ, 7 ನೈಸರ್ಗಿಕ ಪರಂಪರೆ, 1 ಮಿಶ್ರ ತಾಣ. ಈ ಮಿಶ್ರ ತಾಣ ಯಾವುದು? ಕಾಂಚನಜುಂಗ ಸಿಕ್ಕಿಂ. ಈ 43ರಲ್ಲಿ ಕರ್ನಾಟಕದಲ್ಲಿ 4 ಇದಾವೆ. 4ರಲ್ಲಿ 3 ಸಾಂಸ್ಕೃತಿಕ ಪರಂಪರೆಯ ತಾಣಗಳು, 1 ನೈಸರ್ಗಿಕ ಪರಂಪರೆಯ ತಾಣ. ಈ 3 ಯಾವುದು? ಒಂದು ಹಂಪಿ, ಇನ್ನೊಂದು ಪಟ್ಟದಕಲ್ಲು, ಇನ್ನೊಂದು ಹೊಯ್ಸಳರ ಪವಿತ್ರ ದೇವಾಲಯಗಳ ಗುಂಪು. ಹಂಪಿ, ಪಟ್ಟದಕಲ್ಲು, ಹೊಯ್ಸಳರ ಪವಿತ್ರ ದೇವಾಲಯಗಳ ಗುಂಪು. ಹೊಯ್ಸಳರ ದೇವಾಲಯದ ಬಗ್ಗೆ ಆಮೇಲೆ ಮಾತಾಡೋಣ, ಅದೇ ಒಂದು ಟಾಪಿಕ್ ಇದೆ. ಒಂದು ನೈಸರ್ಗಿಕ ತಾಣ ಯಾವುದು? ವೆಸ್ಟರ್ನ್ ಘಾಟ್ಸ್. ಸರ್ ಇನ್ನೇನು ಕೇಳ್ತಾನೆ ಎಕ್ಸಾಂಪಲ್? ಸೊ ಇತ್ತೀಚೆಗೆ ಘೋಷಣೆಯಾಗಿರುವಂಥ ಪಾರಂಪರಿಕ ತಾಣಗಳು ಯಾವ್ದು? ಓಕೆ, ರೀಸೆಂಟಾಗೆ 39ನೇದು ರಾಮಪ್ಪ ದೇವಾಲಯ ತೆಲಂಗಾಣ. 40ನೇದು ಧೋಲವೀರ ಗುಜರಾತು. 41ನೇದು ಶಾಂತಿನಿಕೇತನ ಪಶ್ಚಿಮ ಬಂಗಾಳ, ವೆಸ್ಟ್ ಬೆಂಗಾಲ್. 42ನೇದು ಹೊಯ್ಸಳರ ಪವಿತ್ರ ದೇವಾಲಯಗಳ ಗುಂಪು, ಕರ್ನಾಟಕ. 43ನೇದು ಮೊಯ್ಡಮ್ಸ್, ಅಸ್ಸಾಂ. ಸೊ ಇದು ರೀಸೆಂಟಾಗಿ ಇವೆಲ್ಲ ಕ್ವಶನ್ ಬರೋಂಥ ಏರಿಯಾಗಳು. ಓಕೆ, ಜಾಸ್ತಿ ಫೋಕಸ್ ಮಾಡಬೇಕು. ಇದು ಕುದುರೆಮುಖ್ ಮತ್ತು ಚಾರ್ಮುಡಿ, ಯುನೆಸ್ಕೋ ಹಾಟ್ಸ್ಪಾಟು, ಆರ್ಟಿಸ್ಟ್ ಹಾಟ್ಸ್ಪಾಟ್ಸು, ಬಯೋಸ್ಪಿಯರ್ ರಿಸರ್ವ್ಸು ಮತ್ತು ವರ್ಲ್ಡ್ ಹೆರಿಟೇಜ್ ಸೈಟ್ಸ್ನ ಕುರಿತಂತೆ. ಓಕೆ, ಮುಂದಿನ ವಿಷಯದ ಕುರಿತಂತೆ ಜೋಗ್ ಜಲಪಾತ ಇತ್ತೀಚೆಗೆ ನ್ಯೂಸಲ್ಲಿದೆ. ಸೊ ಜೋಗ್ ಫಾಲ್ಸು ನಾವು ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥ ಒಂದು ಜಲಪಾತ. ಮೆಸ್ಮರೈಸಿಂಗ್ ಫಾಲ್ಸ್, ಭಾಳ ಅದ್ಭುತವಾಗಿದೆ. ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಲ್ಲಿ ಶರಾವತಿ ನದಿ ಹರಿಯುತ್ತೆ. ಆ ಶರಾವತಿ ನದಿಯಿಂದ ರಚಿಸಲಾದಂಥ ಜಲಪಾತವೇ ಜೋಗ. ನೋಡಿ, ಇದನ್ನು ಭಾಳ ಚೆನ್ನಾಗಿದೆ. ಇದನ್ನು ಭಾರತದ ಸೆಕೆಂಡ್ ಹೈಯೆಸ್ಟ್ ಪ್ಲಂಜ್ ವಾಟರ್ಫಾಲ್ ಅಂತ ಕರಿತೀವಿ. ಪ್ಲಂಜ್ ವಾಟರ್ಫಾಲ್ ಅಂತ ಅಂದರೆ ನೋಡಿ, ಜಲಪಾತ ಮೇಲಿಂದ ಕೆಳಗಡೆ ಬೀಳಬೇಕಾದ್ರೆ ಕಲ್ಲಿಗೆ ಟಚ್ ಆಗಬಾರ್ದು. ಓಕೆ, ಡೈರೆಕ್ಟಾಗಿ ವರ್ಟಿಕಲಾಗಿ ಬೀಳಬೇಕಾದ್ರೆ ಕಲ್ಲಿಗೆ ಟಚ್ ಆಗಬಾರ್ದು, ಡೈರೆಕ್ಟಾಗಿ ವರ್ಟಿಕಲಾಗಿ ಬೀಳಬೇಕು. ಸೊ ಸೆಕೆಂಡ್ ಹೈಯೆಸ್ಟ್ ಪ್ಲಂಜ್ ವಾಟರ್ಫಾಲ್ ಅಂತ ಕರಿತೀವಿ. ಸೆಕೆಂಡ್ ಹೈಯೆಸ್ಟ್ ಪ್ಲಂಜ್ ವಾಟರ್ಫಾಲ್ ಇನ್ ಇಂಡಿಯಾ. ಓಕೆ, ಸೊ ಆ್ಯಂಡ್ ನೋಡಿ, ಇದರ ಉದ್ದ ಇಲ್ಲೇನು ಬೀಳ್ತಾ ಇದೆಯಲ್ಲ, ಇದರ ಉದ್ದ 250 ಮೀಟ್ರ್. ಓಕೆ, ಥರ್ಡ್ ಹೈಯೆಸ್ಟ್ ವಾಟರ್ಫಾಲ್ ಇದು.
ಥರ್ಡ್ ಹೈಯೆಸ್ಟ್ ವಾಟರ್ಫಾಲ್. ಸೊ ಫಸ್ಟ್ ಯಾವುದು ಅಂತ ಕೇಳಿದ್ರೆ ನೊಕಾಲಿಕಾಯ್. ಓಕೆ, ನೊಹಾಲ್ ಹೆಂಗೆ ಕರಿತೀರ, ನೊಹಾಲ್. ಓಕೆ, ಇಟ್ ಇಸ್ ಮೇಘಾಲಯದಲ್ಲಿ ಬರುತ್ತೆ. ಓಕೆ, ಎರಡನೇದು ದೂದ್ ಸಾಗರ್ ಫಾಲ್ಸ್, ಇದು ಭಾಳ ಫೇಮಸ್ಸು. ಸೊ ಇದು ಬಂದು 335 ಮೀಟ್ರ್ ಇದೆ. ಸೊ ದೂದ್ ಸಾಗರ್ ಫಾಲ್ಸು 310 ಮೀಟ್ರ್ ಇದೆ. ಅದಾದಮೇಲೆ ಥರ್ಡ್ ಹೈಯೆಸ್ಟ್ ವಾಟರ್ಫಾಲ್ ಇನ್ ಇಂಡಿಯಾ. ಸೊ ಬೀಳಬೇಕಾದ್ರೆ 4 ಪೋರ್ಷನ್ ಆಗಿ ಬೀಳುತ್ತೆ. ಸೊ ರಾಜಾ ರಾಣಿ ರೋರರ್ ರಾಕೆಟ್ ಅಂತ ಕರಿತೀವಿ. ಆ್ಯಂಡ್ ಭಾಳ ಇಂಪಾರ್ಟೆಂಟು, ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವಂಥ ಅಣೆಕಟ್ಟು ಯಾವುದು ಅಂತಂದರೆ ಲಿಂಗನಮಕ್ಕಿ ಡ್ಯಾಮ್. ಓಕೆ, ಸೊ ಲಿಂಗನಮಕ್ಕಿ ಡ್ಯಾಮು ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಅಣೆಕಟ್ಟು, ಇದು ಭಾಳ ಇಂಪಾರ್ಟೆಂಟ್. ಓಕೆ, ಸೊ ಇನ್ನೊಂದು ಒಂದು ರಣಹದ್ದಿನ ಬಗ್ಗೆ ಮಾತಾಡ್ಬಿಡ್ತೀನಿ. ಇದು ಮುಗಿಸ್ಕೊಳ್ಳೋಣ. ಸೊ ಇದ್ರ ಹೆಸರು ಹಿಮಾಲಯನ್ ಗ್ರಿಫಾನ್ ವಲ್ಚರ್ ಅಂತ. ಓಕೆ, ಸೊ ಹಿಮಾಲಯನ್ ಗ್ರಿಫಾನ್ ವಲ್ಚರ್ ಅಂತ ಇದರ ಹೆಸರು. ಒಂದು ರಣಹದ್ದು. ಇದು ರೇರ್ ಹಿಮಾಲಯನ್ ಗ್ರಿಫಾನ್ ವಲ್ಚರ್ ಅಂತ. ಇದು ಇತ್ತೀಚೆಗೆ ಕರ್ನಾಟಕದ ಕಾರವಾರಲ್ಲಿ ಪತ್ತೆ ಆಯಿತು. ಹಿಮಾಲಯಗಳಲ್ಲಿ ಕಂಡುಬರುವ ಅಳಿವಿನಂಚಿನಲ್ಲಿರುವ ರಣಹದ್ದಿನ ಪ್ರಭೇದ. ಹೈಯರ್ ಆಲ್ಟಿಟ್ಯೂಡ್ಸ್ ಆಫ್ ಹಿಮಾಲಯದ ಅತಿ ಎತ್ತರದ ಪ್ರದೇಶದಲ್ಲಿ ಕಂಡುಬರುವ ಅಳಿವಿನಂಚಿನಲ್ಲಿರುವ ರಣಹದ್ದಿನ ಪ್ರಭೇದ ಇದು. ಇತ್ತೀಚೆಗೆ ರಣಹದ್ದುಗಳ ಜನಸಂಖ್ಯೆ ಅಥವಾ ಸಂತತಿ ಕ್ಷೀಣಿಸ್ತಾ ಇದೆ. ಕಾರಣ ಏನು ಅಂತಂದರೆ, ಓಕೆ, ಈಗ ಸತ್ತು ಬಿದ್ದಿರುವಂಥ ಪ್ರಾಣಿ ಮಾಂಸಗಳನ್ನು ರಣಹದ್ದುಗಳು ತಿಂತವೆ ಅಲ್ವಾ. ಓಕೆ, ಸತ್ತು ಬಿದ್ದಿರುವಂಥ ಪ್ರಾಣಿಗಳ ಮಾಂಸವನ್ನು ರಣಹದ್ದುಗಳು ತಿಂತವೆ. ಅಂದರೆ ಕಾರ್ಕಸಸ್ ಅಂತ ಕರಿತೀವಿ. ಓಕೆ, ಕಾರ್ಕಸಸ್. ಒಂದು ದನ ಸತ್ತು ಬಿದ್ದಿರುತ್ತೆ, ಎಮ್ಮೆ ಸತ್ತು ಬಿದ್ದಿರುತ್ತೆ, ಯಾವುದೋ ಒಂದು ಪ್ರಾಣಿ ಸತ್ತು ಬರುತ್ತೆ, ಅದರ ಮಾಂಸವನ್ನು ರಣಹದ್ದುಗಳು ತಿಂತವೆ. ಓಕೆ, ಈಗ ಎಸ್ಪೆಷಲಿ ನಾವೇನು ಕ್ಯಾಟಲ್, ಆಕಳುಗಳು ಅಂತ ಏನು ಕರಿತೀವಲ್ಲ, ಈ ಕ್ಯಾಟಲ್ಗಳಲ್ಲಿ ಒಂದು ಇಂಜೆಕ್ಷನ್ ಬಳಸಿರ್ತೀವಿ. ಆಕಳುಗಳಲ್ಲಿ ಒಂದು ಹುಷಾರಿಲ್ದಿದ್ದಾಗ ಇಂಜೆಕ್ಷನ್ ಡೈಕ್ಲೋಫಿನಿಕ್ ಅಂತ ಕರಿತೀವಿ. ಸೊ ಡೈಕ್ಲೋಫಿನಿಕ ಆಕಳುಗಳು ಬಳಸಿರ್ತೀವಿ. ಈ ಆಕಳು ಸತ್ತೋಗುತ್ತೆ. ಆವಾಗ ಈ ಆಕಳನ್ನು ರಣಹದ್ದುಗಳು ತಿಂದಾಗ ಈ ಡೈಕ್ಲೋಫಿನಿಕ್ ಅಂಶ ಏನಾಗ್ತಿದೆ, ರಣಹದ್ದುಗಳಿಗೆ ಸೇರ್ತಾ ಇದೆ. ಇದರಿಂದ ರಣಹದ್ದುಗಳ ಸಾವಾಗ್ತದೆ. ಸೊ ಭಾಳ ಇಂಪಾರ್ಟೆಂಟ್. ವಲ್ಚರ್ಸ್ಗಳು, ರಣಹದ್ದುಗಳು ಯಾಕೆ ಕಣ್ಮರೆ ಆಗ್ತಿದ್ದಾವೆ ಅಂತಂದರೆ ಬಿಕಾಸ್ ಆಫ್ ಡೈಕ್ಲೋಫಿನಿಕ್ ಅಂಶ, ಆಕಳುಗಳಲ್ಲಿ ಕಂಡು ಬರುವಂಥ ಡೈಕ್ಲೋಫಿನಿಕ್ ಅಂಶ. ಹಂಗಾಗಿ 2006 ಭಾರತ ಸರ್ಕಾರ ಒಂದು ನೋಟಿಸ್ ಆಗ್ತು. ವೆಟರ್ನರಿ ಅಂದರೆ ಪಶುಸಂಗೋಪನೆ ಏನು ಕರಿತೀರ, ಪಶು ಚಿಕಿತ್ಸೆ ಅಂತ. ಪಶು ಚಿಕಿತ್ಸೆಯಲ್ಲಿ ನೀವು ಡೈಕ್ಲೋಫಿನಿಕನ್ನು ಹಾಕಂಗಿಲ್ಲ, ಬ್ಯಾನ್ ಮಾಡಬೇಕು ಅಂತ. ಬ್ಯಾನ್ ಆಗಿದೆ ಇಂಡಿಯಾದಲ್ಲಿ. ಅಲ್ಲ, ಮನುಷ್ಯರು ಕೊಡ್ತಾರೆ ಡೈಕ್ಲೋಫಿನಿಕ್ಕು, ಬಟ್ ಪಶು ಚಿಕಿತ್ಸೆಯಲ್ಲಿ ಡೈಕ್ಲೋಫಿನಿಕ್ ಸಂಪೂರ್ಣವಾಗಿ ಬ್ಯಾನ್ ಆಗಿದೆ. ಆ್ಯಂಡ್ ಸೊ ರಣಹದ್ದುಗಳ ಸಂರಕ್ಷಣೆಗೋಸ್ಕರ ಒಂದು ವಿಶೇಷವಾಗಿರುವಂಥ ಯೋಜನೆ ಜಾರಿಗೆ ತರಲಾಯಿತು. ಇದನ್ನು ಆ್ಯಕ್ಷನ್ ಪ್ಲ್ಯಾನ್ ಫಾರ್ ವಲ್ಚರ್ ಕನ್ಸರ್ವೇಷನ್ ಅಂತ ಕರೀತಾರೆ. ಆ್ಯಕ್ಷನ್ ಪ್ಲ್ಯಾನ್ ಫಾರ್ ವಲ್ಚರ್ ಕನ್ಸರ್ವೇಷನ್ ಅಂತ. ಇದು ಭಾರತ ಸರ್ಕಾರದ ಪ್ರಯತ್ನ. ಸೊ ಇದು ಯಾಕೆ ಇಲ್ಲಿ ನ್ಯೂಸಲ್ಲಿದೆ ಅಂತಂದರೆ, ಇತ್ತೀಚೆಗೆ ಕರ್ನಾಟಕದ ಕಾರವಾರಲ್ಲಿ ಈ ಹಿಮಾಲಯನ್ ಗ್ರಿಫಾನ್ ವಲ್ಚರ್ ಪತ್ತೆ ಆಯಿತು. ಓಕೆ, ಸೊ ಹಿಮಾಲಯಗಳ ಅತಿ ಎತ್ತರದ ಪ್ರದೇಶದಲ್ಲಿ ಕಂಡುಬರುವಂಥ ಅಳಿವಿನಂಚಿನಲ್ಲಿರುವ ರಣಹದ್ದಿನ ಪ್ರಭೇದ ಇದು. ಸೊ ಇದ್ರ ಬಗ್ಗೆ ಸ್ವಲ್ಪ ಹುಷಾರು. ಮತ್ತು ಐಯುಸಿಯನ್ನು ಈ ಪ್ರಭೇದವನ್ನು ನಿಯರ್ಲಿ ಥ್ರೆಟೆಂಡ್ ಅಂತ ಕರೆದಿದೆ. ನಿಯರ್ಲಿ ಥ್ರೆಟೆಂಡ್. ಓಕೆ, ಬೆದರಿಕೆಯನ್ನು ಎದುರಿಸುತ್ತಿರುವ ಪ್ರಭೇದ ಅಂತ. ರೈಟ್. ಎಸ್. ಸೊ ಥ್ಯಾಂಕ್ ಯು. ಸೊ ಮತ್ತೆ ಮುಂದಿನ ಸೆಷನಲ್ಲಿ ಅದನ್ನು ಕಂಟಿನ್ಯೂ ಮಾಡೋದು. ಓಕೆ, ನಾಳೆ ನಮ್ಮದು ಫೈನಲ್ ಸೆಷನ್ ಇರುತ್ತೆ. ಸೊ ಉಳಿದ ಅನೇಕ ವಿಚಾರಗಳನ್ನು ನಾನು ಡಿಸ್ಕಸ್ ಮಾಡಲಿಕ್ಕಿದ್ದೇನೆ. ನಾಳೆ ಸೆಷನ್ ಮಿಸ್ ಮಾಡಬೇಡಿ. ಕೀಪ್ ಟ್ಯೂನ್ಡ್ ವಿತ್ ಇನ್ಸ್ಟಾ KS. ಥ್ಯಾಂಕ್ ಯು.